ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಕಳೆದ ತರಗತಿಯಲ್ಲಿ ನಾವು ಪ್ರಿಯಂಬಲ್ ಅನ್ನ ಮುಗಿಸಿ ತದನಂತರ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಪಾರ್ಟ್ 1 ಅನ್ನ ಮುಗಿಸಿದ್ವಿ. ಈ ಒಂದು ತರಗತಿಯಲ್ಲಿ ಪಾರ್ಟ್ 2 ಸಿಟಿಜನ್ಶಿಪ್ ಪೌರತ್ವವನ್ನ ನೋಡ್ತಾ ಹೋಗೋಣ. ಅಂಡ್ ಗುಡ್ ಆಫ್ಟರ್ನೂನ್. ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಮತ್ತೆ ನೀಟಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಒಂದ್ಸರ್ತಿ ಕನ್ಫರ್ಮ್ ಮಾಡಿ ಕ್ಲಾಸ್ ಅನ್ನ ಶುರು ಮಾಡ್ತಾ ಹೋಗೋಣ. ಹಾಯ್ ಸರ್, ಗುಡ್ ಆಫ್ಟರ್ನೂನ್ ಸರ್. ಕೇಳಿಸ್ತಾ ಇದೆಯಲ್ವಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಹೋಮ್ ವರ್ಕ್ ಕೊಟ್ಟಿದ್ದೆ ಅಂಡ್ ಲಾಸ್ಟ್ ಕ್ಲಾಸ್ ಅನ್ನ ರಿವಿಷನ್ ಮಾಡ್ಲಿಕ್ಕೆ ಹೇಳಿದ್ದೆ. ಐ ಹೋಪ್ ಎಲ್ರು ಕೂಡ ಹೋಮ್ ವರ್ಕ್ ಅನ್ನ ಮಾಡಿದೀರ ಅನ್ಕೋತೀನಿ. ವಿಡಿಯೋ ಮತ್ತೆ ಆಡಿಯೋ ಕ್ಲಾರಿಟಿ ಇದೆಯಾ? ಎಸ್, ಕ್ಲಿಯರ್. ಎಸ್, ವೆರಿ ಗುಡ್. ಸೊ ಸಿಟಿಜನ್ಶಿಪ್ ಅಥವಾ ಪೌರತ್ವ ಈ ಒಂದು ಚಾಪ್ಟರ್ ಬಂದ್ರೆ ಇದೊಂದು ಸ್ಮಾಲ್ ಚಾಪ್ಟರ್ ಅಂಡ್ 1 or 2 ಕ್ವಶನ್ಸ್ ಎಲ್ಲಾ ಪರೀಕ್ಷೆಯಲ್ಲೂ ಕೂಡ ಇದ್ದೇ ಇರತ್ತೆ. ಅಂಡ್ UPSC ಕಂಪೇರ್ ಮಾಡಿದ್ರೆ ಇದರಿಂದ ಒಂದಷ್ಟು ಕ್ವಶನ್ ಕಡಿಮೆ ಬಂದಿದೆ. ಸೊ ಆದ್ರೂ ಕೂಡ ನಾವು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಅಂಡ್ ಇನ್ನೊಂದೇನು ಅಂತಂದ್ರೆ ಸ್ವಲ್ಪ ಕಾನ್ಸೆಪ್ಚುಯಲ್ ಇರೋದ್ರಿಂದ ಅಬ್ಸಲ್ಯೂಟ್ ಫೋಕಸ್ ಬೇಕಾಗತ್ತೆ. ಸೊ 1 ಮಿನಿಟ್ ಕೂಡ ಕಾನ್ಸಂಟ್ರೇಷನ್ ಲ್ಯಾಪ್ಸ್ ಆಗಬಾರ್ದು. ಓಕೆ, ಫಾರ್ ಎಕ್ಸಾಂಪಲ್ ಸಿಟಿಜನ್ಶಿಪ್ ಅನ್ನ ಮಾತಾಡ್ತಾ ಇದ್ರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ತೆಗೆದುಕೊಂಡು ನೋಡಿ. ಸ್ಕೂಲ್ ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ ಒಂದು ಪಾಸ್ಪೋರ್ಟ್ ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ ಮತ್ತೊಂದಾಗಿರ್ಬೋದು, ಅಥವಾ ಇನ್ನೊಂದು ಬ್ಯಾಂಕ್ ಆಗಿರ್ಬೋದು, ಎಲ್ಲೇ ನೋಡಿದ್ರು ಕೂಡ ಒಂದು ಕಾಲಮ್ ಅನ್ನ ನೀವು ನೋಡ್ತೀರಾ. ಯಾವುದು ಅಂದ್ರೆ ನ್ಯಾಷನಾಲಿಟಿ ಯಾವುದು ಅಂತ, ಕನ್ನಡದಲ್ಲಿ ರಾಷ್ಟ್ರೀಯತೆ ಯಾವುದು ಅಂತೇಳಿ ಕಾಲಮ್ ಕೊಟ್ಟಿರ್ತಾನೆ. ಒಂದು ಸಿಟಿಸನ್, ಅನದರ್ ಒನ್ ಇಸ್ ಫಾರಿನರ್ ಅಂತೇಳಿ ಕಾಲಮ್ ಅನ್ನ ಕೊಟ್ಟಿರ್ತಾರೆ. ಸೊ ಸಿಟಿಸನ್ಸ್ ಮತ್ತೆ ಫಾರಿನರ್ ಇರ್ತಕ್ಕಂತಹ ವ್ಯತ್ಯಾಸ ಏನು? ಸಿಟಿಸನ್ಸ್ ಅಥವಾ ಪೌರತ್ವ ಅಥವಾ ನಾಗರಿಕರು ಅಂತ ಯಾರನ್ನ ಕನ್ಸಿಡರ್ ಮಾಡ್ತೀವಿ? ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಈ ಒಂದು ತರಗತಿಯನ್ನ ಕೊನೆವರೆಗೂ ನೋಡಿ, ಆನ್ಸರ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಸೊ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ರಾಜ್ಯದಲ್ಲಿ ಅಲ್ಲಿರ್ತಕ್ಕಂಥ ಟೋಟಲ್ ಜನರನ್ನ ತೆಗೆದುಕೊಂಡ್ರೆ ಎರಡು ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಒಂದು ಸಿಟಿಸನ್ಸ್, ನಾಗರಿಕರು ಅಂತ ಹೇಳಿ. ಅನದರ್ ಒನ್ ಈಸ್ ಏಲಿಯನ್ಸ್. ಏಲಿಯನ್ಸ್ ಅಂದ್ರೆ ಆಚೆ ಇರ್ತಕ್ಕಂಥವ್ರು, ಇಟ್ ಮೀನ್ಸ್ ವಿದೇಶಿಯರು. ಸೊ ಸಿಟಿಸನ್ಸ್ ಅಂದ್ರೆ ಈ ಒಂದು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಏಲಿಯನ್ಸ್ ಅಂದ್ರೆ ಫಾರಿನ್ ಅವರು ಯಾರಾದ್ರೂ ಆಗಿರ್ಬೋದು, ಅವರು ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು. ಸೊ ಈ ಏಲಿಯನ್ಸ್ ಅಲ್ಲಿ ಅಗೈನ್ 2 ಟೈಪ್ಸ್ ಬರುತ್ತೆ ವಿದೇಶಿಯರಲ್ಲಿ. ಒಂದು ಫ್ರೆಂಡ್ಲಿ ಏಲಿಯನ್ಸ್, ಅದರ್ ಒನ್ ಈಸ್ ಎನಿಮಿ ಏಲಿಯನ್ಸ್. ಫ್ರೆಂಡ್ಲಿ ಏಲಿಯನ್ಸ್ ಅಥವಾ ನಮ್ಮ ಸ್ನೇಹ ಸೌಹಾರ್ದತೆಯಿಂದ ಇರ್ತಕ್ಕಂತಹ ವಿದೇಶಿಗರು ಯಾರು ಸರ್? ಫಾರ್ ಎಕ್ಸಾಂಪಲ್ USA ಆಗಿರ್ಬೋದು, ರಷ್ಯನ್ ಸಿಟಿಸನ್ಸ್ ಆಗಿರ್ಬೋದು, ಅಥವಾ ಜರ್ಮನಿ ಸಿಟಿಸನ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ನಮ್ಮ ಇಂಡಿಯಾದಲ್ಲಿದ್ರೆ ಅವರನ್ನ ನಾವು ಫ್ರೆಂಡ್ಲಿ ಏಲಿಯನ್ಸ್ ಅಥವಾ ಸೌಹಾರ್ದತೆಯಿಂದ ಇರ್ತಕ್ಕಂತಹ ವಿದೇಶಿಗರು ಅಂತೇಳಿ ಕರಿತಾ ಹೋಗ್ತೀವಿ. ಮತ್ತೆ ಎನಿಮಿ ಏಲಿಯನ್ಸ್ ಅಂದ್ರೆ ಯಾರು ಸರ್? ನಮಗೆ ವಿರುದ್ಧ ಇರ್ತಕ್ಕಂತಹ ವಿದೇಶಿಗರು ಯಾರು ಸರ್ ಅಂದ್ರೆ ಅಟ್ ಪ್ರೆಸೆಂಟ್ ಯಾರು ಇಲ್ಲ. ಎನಿಮಿ ಏಲಿಯನ್ಸ್ ಅಂದ್ರೆ ಯಾವ್ದಾದ್ರು ಯುದ್ಧ ನಡೀತಾ ಇದ್ರೆ, ಇಂಡಿಯಾ ಮೇಲೆ ಯಾವ್ದಾದ್ರು ಯುದ್ಧ ಅಫಿಷಿಯಲ್ ಘೋಷಣೆ ಮಾಡ್ಕೊಂಡಿದ್ರೆ ಅವ್ರನ್ನ ನಾವು ಎನಿಮಿ ಏಲಿಯನ್ಸ್ ಅಥವಾ ನಮ್ಮ ವಿರುದ್ಧ ಇರ್ತಕ್ಕಂಥ ವಿದೇಶಿಗರು ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಅಟ್ ಪ್ರೆಸೆಂಟ್ ಏನಾದ್ರು ನಾವು ಪಾಕಿಸ್ತಾನ ಎನಿಮಿನ? ನೋ. ಪಾಕಿಸ್ತಾನದ ಮೇಲೆ ಕೂಡ ನಾವು ಅಫಿಷಿಯಲ್ ಆಗಿ ಯುದ್ಧವನ್ನ ಸಾರಿಲ್ಲ, ಅನೌನ್ಸ್ ಮಾಡಿಲ್ಲ. ಅಥವಾ ಬಾಂಗ್ಲಾದೇಶನ? ನೋ. ಅಥವಾ ಬೇರೆ ಇನ್ನೊಂದು ಯಾವ್ದಾ? ನೋ. ಯಾವ್ದ್ರ ಮೇಲೂ ಕೂಡ ಅಟ್ ಪ್ರೆಸೆಂಟ್ ನಾವು ಯುದ್ಧವನ್ನ ಸಾರಿಲ್ಲ. ಸೊ ಯಾವುದು ಕೂಡ ಎನಿಮಿ ಏಲಿಯನ್ಸ್, ನಮ್ಮ ವಿರುದ್ಧ ಇರತಕ್ಕಂತಹ ವಿದೇಶಿಗರು ಅಟ್ ಪ್ರೆಸೆಂಟ್ ಯಾರು ಇಲ್ಲ, ಅಕಾರ್ಡಿಂಗ್ ಟು ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಯಾರೋ ಕ್ವಶನ್ ಕೇಳಿದ್ದಾರೆ, ಸರ್ ನೀವು ಇದೇ ಫಸ್ಟ್ ಕ್ಲಾಸ್ ಅನ್ಸುತ್ತೆ ಸರ್. ಫಸ್ಟ್ ಒಂದು 3 ಕ್ಲಾಸ್ ಆಗಿದೆ, ದಯವಿಟ್ಟು ಆ 3 ಕ್ಲಾಸ್ ಅನ್ನ ನೋಡ್ಕೊಂಡು ಬನ್ನಿ. ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಕ್ಲಾಸಸ್ ಇರುತ್ತೆ, ಯಾವ ರೀತಿ ನಿಮ್ಮ ಅಪ್ರೋಚ್ ಇರಬೇಕು ಅಂತ ಗೊತ್ತಾಗುತ್ತೆ. ಓಕೆನಾ? ಇದು 3rd ಕ್ಲಾಸ್. ದಯವಿಟ್ಟು ಆ 3 ಕ್ಲಾಸ್ ಅನ್ನ ನೋಡ್ಕೊಂಡು ಬನ್ನಿ. ಬಸವರಾಜ್ ಸರ್, ಓಕೆ, ಡನ್. ತಮ್ಮ ಪ್ರಶ್ನೆಗಳಿಗೆ ಕಾನ್ಸೆಪ್ಟ್ ಆದ ನಂತರ ಉತ್ತರವನ್ನ ಕೊಡ್ತೀನಿ. ಓಕೆ, ಸೊ ಈಗ ಫ್ರೆಂಡ್ಲಿ ಏಲಿಯನ್ಸ್ ಅನ್ನ ನೋಡಿದ್ವಿ, ಎನಿಮಿ ಏಲಿಯನ್ಸ್ ಅನ್ನ ನೋಡಿದ್ವಿ. ಸರ್ ಯಾಕೆ ಸರ್ ಈ ರೀತಿ ಡಿಫ್ರೆನ್ಸು? ಫಾರಿನ್ ಅವ್ರಿಗೂ ನಮಗೂ ಒಂದು ಫಾರಿನ್ ಅವರು ಅಂತ ಅಷ್ಟೇ ಹೇಳ್ಬೋದಲ್ವಾ, ವಿದೇಶಿಗರು ಅಂತ ಅಷ್ಟೇ ಹೇಳ್ಬೋದಲ್ವಾ? ಯಾಕೆ ಫ್ರೆಂಡ್ಲಿ ಅದ್ರಲ್ಲಿ ಎನಿಮಿ ಅಂತ ಹೇಳ್ತಾ ಇದ್ದೀರಾ? ಎನಿಮಿ ಏಲಿಯನ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಆರ್ಟಿಕಲ್ 22 ಅಲ್ಲಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಅವ್ರಿಗೆ ಇರಲ್ಲ. ಏನ್ ಹೇಳುತ್ತೆ ಸರ್ ಆರ್ಟಿಕಲ್ 22? ವಿಧಿ 22 ಎಲ್ಲಿ ಬರುತ್ತೆ ಅಂದ್ರೆ ಪಾರ್ಟ್ 3 ಅಲ್ಲಿ ಬರುತ್ತೆ.
ಭಾಗ 3 ಬರ್ತಕ್ಕಂಥದ್ದು. ಏನ್ ಹೇಳುತ್ತೆ ಸರ್ 22? ಇಟ್ ಪ್ರೊವೈಡ್ಸ್ ಸರ್ಟನ್ ರೈಟ್ಸ್, ಸರ್ಟನ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನ ಕೊಡ್ತಾ ಹೋಗುತ್ತೆ. ಯಾರಿಗೆ ಅಂದ್ರೆ ಎನಿಮಿ ಏಲಿಯನ್ಸಿಗೆ ಬರಲ್ಲ, ಫ್ರೆಂಡ್ಲಿ ಏಲಿಯನ್ಸಿಗೆ ಮಾತ್ರ ಇರುತ್ತೆ. ಅದನ್ನ ಬಿಟ್ರೆ ನಮ್ಮ ಸಿವಿಲಿಯನ್ಸ್ ಇರುತ್ತೆ. ಏನ್ ಹೇಳುತ್ತೆ ಸರ್ ಇದು ಆರ್ಟಿಕಲ್ 22? ನಾವು ಫಂಡಮೆಂಟಲ್ ರೈಟ್ಸ್ ಬಂದಾಗ ಡಿಸ್ಕಷನ್ ಅನ್ನ ಮಾಡೋಣ. ಫಾರ್ ಎಕ್ಸಾಂಪಲ್ ಒಂದಷ್ಟು ಹೇಳ್ತೀನಿ ಇಲ್ಲಿ, ಎಷ್ಟು ಬೇಕು ಅಷ್ಟನ್ನ. ಸೊ ಯಾರಾದ್ರೂ ಅರೆಸ್ಟ್ ಆಗಿದ್ದಾರೆ ಅಂದ್ರೆ ವಿದಿನ್ 24 ಅವರ್ಸ್ ಒಳಗಡೆ ಅವ್ರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಸೊ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಯಾವ ಆಧಾರದ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಡಬೇಕು. ಸೊ ಅವರು ಯಾರಾದ್ರೂ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಅವರ ಲಾಯರ್ ಅಥವಾ ಲೀಗಲ್ ಪ್ರಾಕ್ಟಿಷನರ್ನ ಭೇಟಿ ಆಗ್ಲಿಕ್ಕೆ ಅವಕಾಶವನ್ನ ಕೊಡಬೇಕು. ಸೊ ಒಂದಿಷ್ಟು ಬರ್ತಾ ಹೋಗ್ತವೆ. ಇದು ಪ್ರಿವೆಂಟಿವ್ ಡಿಟೆನ್ಷನ್ಸ್, ಪನಿಟಿವ್ ಡಿಟೆನ್ಷನ್, ಶಿಕ್ಷಾರ್ಹ ಅಪರಾಧಗಳು ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಬಂಧನ, ಇವೆರಡು ಬರ್ತಾ ಹೋಗುತ್ತೆ. ಸೊ ಆರ್ಟಿಕಲ್ 22 ಅಲ್ಲಿ ಆ ಆರ್ಟಿಕಲ್ 22 ನ ಫಂಡಮೆಂಟಲ್ ರೈಟ್ಸ್ ಬಂದಾಗ ನೋಡ್ತಾ ಹೋಗೋಣ. ಅಟ್ ಪ್ರೆಸೆಂಟ್ ಇಲ್ಲಿ ನೀವೇನ್ ತಿಳ್ಕೊತೀರಾ ಅಂದ್ರೆ ಆರ್ಟಿಕಲ್ 22 ವಿಧಿ 22 ಎನಿಮಿ ಏಲಿಯನ್ಸ್ಗೆ ಇರಲ್ಲ. ಸೊ India has two kinds of people. Number 1, citizens as well as aliens. ಭಾರತೀಯರಲ್ಲಿ 2 ರೀತಿಯ ಜನರನ್ನ ನಾವು ನೋಡ್ತಾ ಹೋಗ್ತೀವಿ. ಒಂದು ನಾಗರಿಕರು, ಅದರ್ ಒನ್ ಇಸ್ ವಿದೇಶಿಯರು. Citizens are full members of the Indian state and vow allegiance to it. They enjoy the all civil and political rights. Aliens on other hand, they are citizens of some other state, hence do not enjoy all civil and political rights. They have 2 categories. One is friendly, other one is enemy aliens. ಸೊ ನಾವು ಶತ್ರು ವಿದೇಶಿಯರು ಅಂತ ಹೇಳಿ ಕರಿತೀವಿ, ಮತ್ತೆ ನಮ್ಮ ಸ್ನೇಹ ಪರ ಇರತಕ್ಕಂತಹ ಸ್ನೇಹಿ ವಿದೇಶಿಯರು ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇಡೀ ವರ್ಲ್ಡ್ ಅನ್ನ ನಾವು ಗಮನಿಸ್ತಾ ಹೋದ್ರೆ ಇಡೀ ಪ್ರಪಂಚದಾದ್ಯಂತ ಬಹುತೇಕ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಡೀಟೇಲ್ಡ್ ಆಗಿರ್ತಕ್ಕಂತಹ ಚಾಪ್ಟರ್ ಮೆನ್ಷನ್ ಆಗಿಲ್ಲ. ಆದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಸಪರೇಟ್ ಆಗಿರ್ತಕ್ಕಂಥ ಭಾಗ ಸಿಟಿಜನ್ಶಿಪ್ಗೆ ಇರ್ತಕ್ಕಂಥದ್ದು. ಸೊ ಆ ಭಾಗ ಯಾವುದು ಅಂದ್ರೆ ಪಾರ್ಟ್ 2. ಭಾಗ 2ರಲ್ಲಿ ನಾವು ಸಿಟಿಜನ್ಶಿಪ್ ಅಥವಾ ನಾಗರಿಕತ್ವ ಅಥವಾ ಪೌರತ್ವದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಆರ್ಟಿಕಲ್ 5 to 11. ಲಾಸ್ಟ್ ಕ್ಲಾಸ್ ಅಲ್ಲಿ ಪಾರ್ಟ್ 1 ಅನ್ನ ನೋಡಿದ್ವಿ. ಭಾಗ 1 ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿದ್ವಿ. ಪಾರ್ಟ್ 1 ಏನ್ ಹೇಳುತ್ತೆ ಅಂದ್ರೆ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ, ಕೇಂದ್ರ ಮತ್ತೆ ಒಕ್ಕೂಟ, ಆರ್ಟಿಕಲ್ 1 to 4. ಸೊ ಈಗ ಈ ಕ್ಲಾಸ್ ಅಲ್ಲಿ ಆರ್ಟಿಕಲ್ 5 to 11 ಪಾರ್ಟ್ 2 ಡೀಲ್ಸ್ ವಿತ್ ದ ಸಿಟಿಜನ್ಶಿಪ್, ನಾಗರಿಕತ್ವದ ಬಗ್ಗೆ ಹೇಳ್ತಾ ಹೋಗುತ್ತೆ. ಅಂಡ್ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಡೀಟೇಲ್ಡ್ ಆಗಿ ನಾಗರಿಕತ್ವದ ಬಗ್ಗೆ, ಸಿಟಿಜನ್ಶಿಪ್ ಬಗ್ಗೆ ಇಲ್ಲ. ಯಾಕೆ ಸರ್ ಇಲ್ಲ ಅಂದ್ರೆ ಆ ಒಂದು ಅಧಿಕಾರವನ್ನ ಪಾರ್ಲಿಮೆಂಟಿಗೆ ಕೊಟ್ಟಿದೆ. ಯಾವ ರೀತಿ ಪಡ್ಕೋಬೇಕು, ಯಾವ ರೀತಿ ಕಳ್ಕೊತೀವಿ, ಈ ರೀತಿಯ ಡೀಟೇಲ್ಡ್ ನಮ್ಮ ಕಾನ್ಸ್ಟಿಟ್ಯೂಷನ್ ಇಲ್ಲ. ಬಟ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಸರ್ ಸಿಟಿಜನ್ಶಿಪ್ ಬಗ್ಗೆ? ಏನ್ ಹೇಳುತ್ತೆ ಅಂದ್ರೆ ಅಟ್ ದ ಟೈಮ್ ಆಫ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್, ನಮ್ಮ ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬರುತ್ತಲ್ವಾ 1950 ಜನವರಿ 26ನೇ ತಾರೀಕು, ಅಲ್ಲಿಯವರೆಗೆ ಸಿಟಿಜನ್ಸ್ ಅಂದ್ರೆ ಯಾರ್ಯಾರು? ಈಗ ಫಾರ್ ಎಕ್ಸಾಂಪಲ್ ಸ್ವತಂತ್ರ ಬಂದ ನಂತರ ಅಕಾರ್ಡಿಂಗ್ ಟು 1947 ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್, ಭಾರತದ ಸ್ವಾತಂತ್ರ್ಯ ಕಾಯ್ದೆಯ ಪ್ರಕಾರ 2 ರಾಷ್ಟ್ರಗಳು ಉದಯ ಆದವು. ಒಂದು ಪಾಕಿಸ್ತಾನ್, ಅದರ್ ಒನ್ ಇಸ್ ಇಂಡಿಯಾ. ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನ್ ಇಸ್ಲಾಮಿಕ್ ಕಂಟ್ರಿ ಆಯ್ತು. ಒಂದು ರಿಲಿಜಿಯನ್ ಅನ್ನ, ಪರ್ಟಿಕ್ಯುಲರ್ ರಿಲಿಜಿಯನ್ ಅನ್ನ ತಮ್ಮ ಕಂಟ್ರಿಯ ರಿಲಿಜಿಯನ್ ಅಂತೇಳಿ ಘೋಷಣೆ ಮಾಡ್ಕೊಂತು. ಬಟ್ ಇಂಡಿಯಾದಲ್ಲಿ ನಾವು ಸೆಕ್ಯುಲರಿಸಂ, ಎಲ್ಲರೂ ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಅಥವಾ ಬೌದ್ಧ ಆಗಿರ್ಬೋದು, ಅಥವಾ ಹಿಂದೂಯಿಸಂ ಆಗಿರ್ಬೋದು, ಎಲ್ಲರೂ ಕೂಡ ನಾವಿಲ್ಲಿ ಇರ್ತೀವಿ ಅಂತೇಳಿ ನಾವು ಸೆಕ್ಯುಲರ್ ಕಂಟ್ರಿ ಆದ್ವಿ, ಜಾತ್ಯತೀತತೆ ರಾಷ್ಟ್ರ ಆದ್ವಿ. ಈ ರೀತಿ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಜನರು ಪಾಕಿಸ್ತಾನದಲ್ಲಿ ಇದ್ರಲ್ಲ, ಅವ್ರು ಇಂಡಿಯಾಗೆ ಬರ್ತಾ ಇದ್ರು. ಇನ್ನೊಂದಷ್ಟು ಜನರು ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ರು. 1 year ಆದ್ರೂ ಕೂಡ ಈ ರೀತಿಯ ಮೈಗ್ರೇಷನ್ ಆಗ್ತಾನೆ ಇತ್ತು. ಯಾವುದೇ ರೀತಿಯ ಆ ಮೈಗ್ರೇಷನ್ ಅನ್ನ ತಡೆಗಟ್ಟೋದಾಗ್ಲಿ ಅಥವಾ ಮೈಗ್ರೇಷನ್ಗೆ ಪರ್ಮಿಷನ್ ಅನ್ನ ಅಲೋ ಮಾಡೋದಾಗ್ಲಿ ಯಾವುದೇ ರೀತಿಯ ಕಾನೂನಿನ ಮಾನ್ಯತೆ ಇರಲಿಲ್ಲ. ಸೊ ಅಂತ ಸಂದರ್ಭದಲ್ಲಿ 1948 ಜುಲೈ 19ನೇ ತಾರೀಕು ಪರ್ಮಿಟ್ ಸಿಸ್ಟಮ್ ಅನ್ನ ಜಾರಿಗೆ ತರ್ತಾರೆ. ಪರ್ಮಿಷನ್ ಸಿಸ್ಟಮ್, ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಪಾಕಿಸ್ತಾನ್ಗೆ ಹೋಗ್ತೀರಾ, ಪರ್ಮಿಷನ್ ತೆಗೆದುಕೋಬೇಕು, ಇಲ್ಲಿ ಅಲ್ಲಿ ಪರ್ಮಿಷನ್ ತೆಗೆದುಕೋಬೇಕು. ಅಥವಾ ಪಾಕಿಸ್ತಾನದಿಂದ ಇಂಡಿಯಾಗೆ ಬರ್ತೀರಾ, ಸೊ ಅಲ್ಲಿ ಪರ್ಮಿಷನ್ ತೆಗೆದುಕೋಬೇಕು. ಇಂಡಿಯಾಗೆ ಹೋಗ್ತೀವಿ ಅಂತ, ಇಂಡಿಯಾಗೆ ಬರ್ತೀವಿ ಅಂತ ಇಂಡಿಯಾದಲ್ಲೂ ಪರ್ಮಿಷನ್ ತೆಗೆದುಕೋಬೇಕು. ಸೊ ಈ ಪರ್ಮಿಟ್ ಸಿಸ್ಟಮ್ ನಿಮಗೆ 1948ರವರೆಗೆ ಯಾವುದೂ ಇರಲಿಲ್ಲ. ಜಸ್ಟ್ ಮೈಗ್ರೇಷನ್ ಆಗ್ತಾ ಇದ್ರು.
ಇದನ್ನ ಗಮನಿಸ್ತಿರ್ತಕ್ಕಂಥವ್ರು ಸಿಟಿಜನ್ಸ್ ಅಂದ್ರೆ ಯಾರು ಅಂತ ಹೇಳ್ತಕ್ಕಂಥದ್ದು ತುಂಬಾ ಡಿಫಿಕಲ್ಟ್ ಪ್ರಶ್ನೆ. ಫಾರ್ ಎಕ್ಸಾಂಪಲ್, ಪಾಕಿಸ್ತಾನಿ ಸಿಟಿಜನ್ಸ್ ಯಾರು, ಪಾಕಿಸ್ತಾನದ ಪೌರರು ಯಾರು, ಇಂಡಿಯನ್ ಸಿಟಿಜನ್ಸ್ ಯಾರು, ಈ ಒಂದು ಪ್ರಶ್ನೆ ಬಂತು. ಅಂತಹ ಸಂದರ್ಭದಲ್ಲಿ ಆ ಸಿಟಿಜನ್ಸ್ ಯಾರು ಅಂತ ಹೇಳಲಿಕ್ಕೆ ಶುರುವಾಗಿರ್ತಕ್ಕಂಥದ್ದೇ ಆರ್ಟಿಕಲ್ 5 to 11. ಬಟ್ ಡೀಟೇಲ್ ಡಿಸ್ಕಷನ್ ಇಲ್ಲ. ಸೊ ಈಗ ಆರ್ಟಿಕಲ್ 5 to 11 ವರೆಗೆ ಒಂದೊಂದಾಗಿ ನೋಡ್ತಾ ಬರೋಣ. ಸೊ it does not deal with the problems of acquisition or loss of citizenship. ನಮ್ಮ ಭಾರತದ ಸಂವಿಧಾನ ಪೌರತ್ವವನ್ನ ಯಾವ ರೀತಿ ವಶಪಡಿಸ್ಕೊಳ್ಳೋದು ಅಥವಾ ಪೌರತ್ವವನ್ನ ಯಾವ ರೀತಿ ಕಳ್ಕೊಳ್ಳೋದು ಎನ್ನುವುದರ ಬಗ್ಗೆ ಯಾವುದೇ ರೀತಿಯ ಡೀಟೇಲ್ ಡಿಸ್ಕಷನ್ ಮಾಡಿಲ್ಲ. ಸೊ ಇಟ್ ಎಂಪವರ್ಸ್ ದ ಪಾರ್ಲಿಮೆಂಟ್ ಟು ಎನಾಕ್ಟ್ ದ ಲಾ ಪ್ರೊವೈಡ್ ಫಾರ್ ಸಚ್ ಮ್ಯಾಟರ್. ಯಾವುದೇ ರೀತಿಯ ಸಿಟಿಜನ್ಶಿಪ್ ಅನ್ನು ಯಾವ ರೀತಿ ಪಡ್ಕೊಳ್ಳೋದು, ಯಾವ ರೀತಿ ಕಳ್ಕೊಳ್ಳೋದು, ಈ ಒಂದು ಪ್ರಶ್ನೆ ಬಂದಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ ಅದಕ್ಕೆ ನಮ್ಮ ಪಾರ್ಲಿಮೆಂಟ್ ಅನ್ನ ಎಂಪವರ್ ಮಾಡಿದೆ, ನಮ್ಮ ಸಂಸತ್ತಿಗೆ ಅಧಿಕಾರವನ್ನ ಕೊಟ್ಟಿದೆ ಅಂಡರ್ ಆರ್ಟಿಕಲ್ 11. ವಿಧಿ 19ರ ಪ್ರಕಾರ ಈ ಒಂದು ಸಿಟಿಜನ್ಶಿಪ್ ಏನೇ ಒಂದು ತೊಂದರೆ ಆಗ್ಬೋದು, ಅದಕ್ಕೇನೇ ಲಾ ತೆಗೆದುಕೊಂಡ್ಬರೋದಾಗಿರ್ಬೋದು, ಅಥವಾ ಯಾವ ರೀತಿ ಪಡ್ಕೊಳ್ಳೋದು, ಯಾವ ರೀತಿ ಕಳ್ಕೊಳ್ಳೋದು, ಎನಿಥಿಂಗ್, ಇದ್ರ ಬಗ್ಗೆ ಕಾನೂನುಗಳನ್ನ ಅಥವಾ ಲಾ ಅನ್ನ ಮಾಡತಕ್ಕಂಥ ಅಧಿಕಾರವನ್ನ ಯಾರಿಗೆ ಕೊಟ್ಟಿದೆ? ಪಾರ್ಲಿಮೆಂಟ್. ಈ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ ಯಾವುದು? ಆರ್ಟಿಕಲ್ 11, ವಿಧಿ 11. ಸೊ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್, ದ ಫಾಲೋಯಿಂಗ್ 4 categories of the persons became the citizen of India at its commencement, that is January 26 or 1950. ಸೊ ಸಂವಿಧಾನದ ಪ್ರಕಾರ ಜನವರಿ 20, 1940 4 ರೀತಿಯ ವರ್ಗಗಳ ವ್ಯಕ್ತಿಗಳನ್ನ ಭಾರತದ ಪ್ರಜೆಗಳೇ ಆದರು. ಆ 4 ರೀತಿಯ ಯಾರ್ಯಾರು ಅಂತ ಬಂದ್ರೆ, ನಂಬರ್ 1, ಪರ್ಸನ್ಸ್ ಡೊಮಿಸೈಲ್ ಇನ್ ಇಂಡಿಯಾ. ಆರ್ಟಿಕಲ್ 5. ಆರ್ಟಿಕಲ್ 5 ಏನ್ ಹೇಳುತ್ತೆ ಅಂದ್ರೆ, ಒಂದ್ಸತಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅನ್ನ ನೋಡ್ಕೊಂಡು ಬರೋಣ, ಅಲ್ಲೇನ್ ಹೇಳುತ್ತೆ ನೋಡೋಣ, ದೆನ್ ಡೀಟೇಲ್ಡ್ ಆಗಿ ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗೋಣ. ಸೊ yes, Article 5. Citizenship at the commencement of the Constitution. At the commencement of the Constitution, every person who has his domicile in India. ಸಂವಿಧಾನ ಏನ್ ಜಾರಿಗೆ ಬಂತು 1950, ಆ ಒಂದು ಸಂದರ್ಭದಲ್ಲಿ ಯಾರ್ಯಾರು ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವನ ವಾಸಸ್ಥಳ ಇಂಡಿಯಾದಲ್ಲಿ ಇತ್ತ ಅಂತ ವ್ಯಕ್ತಿ ಸಿಟಿಜನ್ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದ. ಫಾರ್ ಎಕ್ಸಾಂಪಲ್, ಆ ವ್ಯಕ್ತಿ ಇಂಡಿಯಾದಲ್ಲಿ ಹುಟ್ಟಿದ್ರೆ, ಅಥವಾ ಆ ವ್ಯಕ್ತಿಯ ಪೇರೆಂಟ್ಸ್, ಅವ್ರ ತಂದೆ ಆಗಿರ್ಬೋದು ಅಥವಾ ಅವ್ರ ತಾಯಿ ಆಗಿರ್ಬೋದು, ಅವರಿಬ್ರು ಇಂಡಿಯಾದಲ್ಲಿ ಹುಟ್ಟಿದ್ರೆ, ಅಥವಾ ಆ ವ್ಯಕ್ತಿಯ ತಾತ ಅಥವಾ ಅಜ್ಜಿ ಅವ್ರೇನಾದ್ರು ಇಂಡಿಯಾದಲ್ಲಿ ಹುಟ್ಟಿದ್ರೆ, ಆ ವ್ಯಕ್ತಿ ಇಂಡಿಯನ್ ಸಿಟಿಜನ್ ಆಗ್ಬೋದಿತ್ತು. ಯಾವುದೇ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ನಾನು ಪಾಕಿಸ್ತಾನದಲ್ಲಿ ಹುಟ್ಟಿದ್ದೀನಿ, ಡಿವೈಡ್ ಆಯ್ತು ಇಂಡಿಯಾ, ಆಗ ಪಾಕಿಸ್ತಾನಕ್ಕೆ ಸೇರ್ಕೊಳ್ತು, ನಾನು ಇಂಡಿಯಾಗೆ ಬರ್ಬೇಕೀಗ. ಸೊ ನಾನು ಅನ್ಡಿವೈಡೆಡ್ ಇಂಡಿಯಾದಲ್ಲಿ ಇಲ್ಲಿ ಹುಟ್ಟಿದ್ನಲ್ವಾ, ನನ್ನ ಪೇರೆಂಟ್ಸ್ ಇಲ್ಲಿ ಹುಟ್ಟಿದ್ರ, ಅದ ನಮ್ಮ ತಾತ ಅಜ್ಜಿ ಇಲ್ಲಿ ಹುಟ್ಟಿದ್ರ, ಎಸ್, ಇಲ್ಲ ನಾನು ಹುಟ್ಟಿದ್ನ, ಎಸ್. ಈ ರೀತಿ ಇರ್ತಕ್ಕಂತಹ ಏನು ಆ ಒಂದು ಟೈಮಲ್ಲಿ, ಯಾವಾಗ 1950 ಜನವರಿ 26ನೇ ತಾರೀಕು ಯಾವೆಲ್ಲ ವ್ಯಕ್ತಿಯ ವಾಸಸ್ಥಾನ ಭಾರತದಲ್ಲಿತ್ತೋ, ಅಥವಾ ಅವ್ರ ಪೇರೆಂಟ್ಸ್ ವಾಸಸ್ಥಾನ ಭಾರತದಲ್ಲಿತ್ತೋ, ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್, ಅವ್ರ ಅಜ್ಜಿ ತಾತ ಅವರ ವಾಸಸ್ಥಾನ ಇಂಡಿಯಾದಲ್ಲಿತ್ತೋ, ಅವರು ಸಿಟಿಜನ್ ಆಗಬಹುದು ಅಂತೇಳಿ ಆರ್ಟಿಕಲ್ 5 ಹೇಳುತ್ತೆ. ಸೊ ನೆಕ್ಸ್ಟ್, ಸೊ ನೋಡಿ, ಅದನ್ನೇ ಕೊಟ್ಟಿರೋದು. ಹೂ ವಾಸ್ ಬಾರ್ನ್ ಇನ್ ಇಂಡಿಯಾ, either of whose parents born in India are ordinarily resident in the territory of the India for not less than 5 years immediately preceding such commencement. ನೋಡಿ, 3 ಕಂಡೀಷನ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು, ಅವರು ಇಂಡಿಯಾದಲ್ಲಿ ಹುಟ್ಟಿರ್ಬೇಕು, ಇಲ್ಲ ಅವ್ರ ಪೇರೆಂಟ್ಸ್ ಹುಟ್ಟಿರ್ಬೇಕು, ಇಲ್ಲ ಅಜ್ಜಿ ತಾತ. ಅದನ್ನು ಬಿಟ್ರೆ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್, ಅಂದ್ರೆ 1950 ಜನವರಿ 26ಕ್ಕಿಂತ ಮುಂಚೆ 5 ವರ್ಷ ಮುಂಚೆ ಇಂಡಿಯಾದಲ್ಲಿ ವಾಸ ಆಗಿರ್ಬೇಕು. ಅಂದ್ರೆ 1945 ಆಫ್ಟರ್ ಇಂಡಿಯಾದಲ್ಲಿ ಅವ್ರು ಇರ್ಬೇಕು. ಈ ರೀತಿಯ ವ್ಯಕ್ತಿಯನ್ನ ನಾವು ಭಾರತದ ಸಿಟಿಜನ್ ಅಂತ ಹೇಳಿ ಕರಿಬಹುದು. ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಾವು ನೆನ್ಪಿಟ್ಕೋಬೇಕಾ? ನಾಟ್ ನೆಸೆಸರಿ. ಬಟ್ ಏನ್ ನೆನ್ಪಿಟ್ಕೋಬೇಕು? ಲಾಂಗ್ ಸ್ಟೋರಿ ಶಾರ್ಟ್, ಆರ್ಟಿಕಲ್ 5 says that any person had domiciles in India
ಯಾವುದೇ ಒಬ್ಬ ವ್ಯಕ್ತಿಯ ವಾಸಸ್ಥಾನ ಭಾರತದಲ್ಲಿದ್ರೆ ಅಟ್ ದ ಟೈಮ್ ಆಫ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅವನು ಭಾರತದ ಸಿಟಿಸನ್ ಆಗ್ಬೋದು. ಬಟ್ ಅದಕ್ಕೆ ಮೂಡ್ ಕಂಡೀಷನ್ಸ್, ಅವ್ರ ಅಪ್ಪ ಅಮ್ಮ ಇಲ್ಲಿರ್ಬೇಕು, ಅಥವಾ ಅವ್ರ ಅಜ್ಜಿ ತಾತ ಇಲ್ಲಿ ಹುಟ್ಟಿರ್ಬೇಕು, ಅಥವಾ ಅವನು ಇಲ್ಲಿ ಹುಟ್ಟಿರ್ಬೇಕು, ಅಥವಾ ಕಮೆನ್ಸ್ಮೆಂಟ್ ಆಗೋದಕ್ಕಿಂತ ಮುಂಚೆ 5 ವರ್ಷ ಬಿಫೋರ್ ಅವನು ಅಂದ್ರೆ 1945ರಲ್ಲಿ ಅವನು ಇಂಡಿಯಾದಲ್ಲಿ ವಾಸ ಆಗಿರ್ಬೇಕು. ಇಂತಹ ವ್ಯಕ್ತಿ ಭಾರತದ ಸಿಟಿಸನ್ ಆಗಬಹುದು. ನೆಕ್ಸ್ಟ್ ಆರ್ಟಿಕಲ್ 6 ಏನ್ ಹೇಳುತ್ತೆ ನೋಡಿ. ಆರ್ಟಿಕಲ್ 6, ರೈಟ್ ಆಫ್ ದ ಸಿಟಿಸನ್ಸ್ ಆಫ್ ಸರ್ಟೈನ್ ಪರ್ಸನ್ಸ್ ಹೂ ಹ್ಯಾವ್ ಮೈಗ್ರೇಟೆಡ್ ಟು ಇಂಡಿಯಾ ಫ್ರಮ್ ದ ಪಾಕಿಸ್ತಾನ್. ಸೊ ನೀವು, ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ವಾತಂತ್ರ್ಯ ಬಂದ ನಂತರ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ರು, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ರು. ಯಾರ್ಯಾವ ವ್ಯಕ್ತಿಗಳು ಅಖಂಡ ಭಾರತದಲ್ಲಿ ಇದ್ರಲ್ಲ, ಫಾರ್ ಎಕ್ಸಾಂಪಲ್ ಸಿಂಧು, ಈ ಒಂದು ಪಂಜಾಬ್ನ ಒಂದಷ್ಟು ಪ್ರಾಂತ್ಯ ಎಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಸೇರ್ಕೊಂತು ಸ್ವಾತಂತ್ರ್ಯ ಬಂದ ನಂತರ. ಮುಂಚೆ ಎಲ್ಲರೂ ಒಂದೇ ಇದರಲ್ಲಿದ್ವಿ, ಅಖಂಡ ಭಾರತದಲ್ಲಿದ್ವಿ, ಸೊ ಎಲ್ಲರೂ ಏನ್ ತೊಂದರೆ ಇರಲಿಲ್ಲ. ಬಟ್ ಪಾರ್ಟಿಷನ್ ಆದ ನಂತರ, ವಿಭಜನೆ ಆದ ನಂತರ ದೇಶ ಏನು ಆ ಪಾಕಿಸ್ತಾನಕ್ಕೆ ಸೇರ್ಕೊಂಡ್ರಲ್ವಾ, ಕೆಲವರು ಆ ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದ್ರು. ಆ ರೀತಿ ಪಾಕಿಸ್ತಾನದಿಂದ ಇಂಡಿಯಾಗೆ ಏನ್ ಬಂದ್ರಲ್ವಾ, ಮೈಗ್ರೇಟ್ ಆದ್ರಲ್ವಾ, ವಲಸೆ ಬಂದ್ರಲ್ವಾ, ಅವ್ರಿಗೂ ಕೂಡ ಭಾರತದ ಪೌರತ್ವವನ್ನ ಕೊಡಬೇಕು ಅಂತ ಹೇಳುತ್ತೆ ಆರ್ಟಿಕಲ್ 6. ಸೊ ಇಲ್ಲೂ ಕೂಡ ಒಂದೆರಡು ಕಂಡೀಷನ್ಸ್ ಇದೆ. ಯಾರು ಬಂದಿರ್ತಾನೆ ಅವನು, ಅಥವಾ ಐದರ್ ಆಫ್ ಹಿಸ್ ಪೇರೆಂಟ್ಸ್ ಆರ್ ಎನಿ ಆಫ್ ಹಿಸ್ ಗ್ರಾಂಡ್ ಪೇರೆಂಟ್ಸ್ ವಾಸ್ ಬಾರ್ನ್ ಇನ್ ಇಂಡಿಯಾ. ಸೊ ಫಸ್ಟ್ ಕಂಡೀಷನ್ ಏನ್ ಹೇಳುತ್ತೆ ಅಂದ್ರೆ, ಪಾಕಿಸ್ತಾನದಿಂದ ಇಂಡಿಯಾಗೆ ಬರ್ತಾನ ಅವನು, ಆ ವ್ಯಕ್ತಿ ಇಂಡಿಯಾದಲ್ಲಿ ಹುಟ್ಟಿರ್ಬೇಕು, ಅಥವಾ ಆ ವ್ಯಕ್ತಿಯ ಪೇರೆಂಟ್ಸ್ ಇಂಡಿಯಾದಲ್ಲಿ ಹುಟ್ಟಿರ್ಬೇಕು, ಅಥವಾ ಆ ವ್ಯಕ್ತಿಯ ಗ್ರಾಂಡ್ ಪೇರೆಂಟ್ಸ್ ಇಂಡಿಯಾದಲ್ಲಿ ಹುಟ್ಟಿರ್ಬೇಕು. ನಂಬರ್ 1 ಕಂಡೀಷನ್ಸ್. ನಂಬರ್ 2, ಇನ್ ದಿಸ್ ಕೇಸ್ ವೇರ್ ಸಚ್ ಪರ್ಸನ್ಸ್ ಆಸ್ ಮೈಗ್ರೇಟೆಡ್ ಬಿಫೋರ್ 19th day of July 1948. ಅಂದ್ರೆ 1948 ಜುಲೈ 19ನೇ ತಾರೀಕು ಒಳಗಡೆ ಅವನ್ ಏನಾದ್ರು ಮೈಗ್ರೇಟ್ ಆದ್ರೆ ಅವನ್ಗೆ ಆಟೋಮೆಟಿಕಲಿ ಸಿಟಿಜನ್ಶಿಪ್ ಅನ್ನ ಕೊಡಿ ಅಂತ ಹೇಳ್ತಾರೆ. ಯಾಕೆ ಸರ್ ಇದೇ ಡೇಟ್ 19 ಜುಲೈ ಯಾಕೆ ಅವನ ಒಳಗಡೆ ಬಂದಿರ್ಬೇಕು 1948 ಅಲ್ಲಿ? ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಏನು ದೇಶ ವಿಭಜನೆ ಆಯ್ತಲ್ವಾ, ಇಂಡಿಯಾ ಪಾಕಿಸ್ತಾನ ಆಯ್ತಲ್ವಾ, ಅದಾದ ನಂತರ ಅಲ್ಲಿಂದ ಇಲ್ಲಿಗೆ ಜನ ಬರ್ತಾ ಇದ್ರು, ಇಲ್ಲಿಂದ ಅಲ್ಲಿಗೆ ಜನ ಹೋಗ್ತಾ ಇದ್ರು. ಇದಕ್ಕೆ ಯಾವುದೇ ರೀತಿ ಅಡೆತಡೆ ಇರಲಿಲ್ಲ, ಯಾವುದು ಲಾನು ಇರಲಿಲ್ಲ, ಯಾರು ಇದನ್ನ ಮೇಂಟೈನ್ ಮಾಡ್ತಿರ್ಲಿಲ್ಲ, ಮ್ಯಾನೇಜ್ ಮಾಡ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಪರ್ಮಿಷನ್ ಸಿಸ್ಟಮ್ ಅನ್ನ, ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಪರ್ಮಿಷನ್, ಅಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ತೆಗೆದುಕೊಂಡ್ಬಂದಿದ್ದು ಯಾವಾಗ ಅಂದ್ರೆ 19th July 1948. ಜುಲೈ 19ನೇ ತಾರೀಕು 1948ರಂದು ಅಲ್ಲಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಬೇಕು, ಇಲ್ಲಿಗೆ ಬರ್ಲಿಕ್ಕೂ ಪರ್ಮಿಷನ್ ಬೇಕು. ಸೊ ಆ ಡೇಟ್ ಒಳಗಡೆ ಯಾರಾದ್ರೂ ಬಂದಿರ್ತಾನ ಇಲ್ಲಿಂದ ಪಾಕಿಸ್ತಾನದಿಂದ, ಅವನಿಗೂ ಕೂಡ ಸಿಟಿಜನ್ಶಿಪ್ ಅನ್ನ ಕೊಡೋಣ ಅಂತ ಹೇಳುತ್ತೆ ಆರ್ಟಿಕಲ್ 6. ನೆಕ್ಸ್ಟ್, ಸೊ ಆಫ್ಟರ್ 19th ಜುಲೈ, ಜುಲೈ 19ನೇ ತಾರೀಕು ನಂತರ ಬಂದವ್ರಿಗೆ ಏನ್ ಮಾಡ್ಬೇಕು ಸರ್, ಅವ್ರನ್ನು ಕೂಡ ಕೊಡ್ತೀವಿ, ಬಟ್ ಅವ್ರು ಏನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೋಬೇಕಾಗತ್ತೆ. ದೆನ್ ಆರ್ಟಿಕಲ್ 7 ಸೇಸ್ ದಟ್ ರೈಟ್ ಆಫ್ ದ ಸಿಟಿಜನ್ಶಿಪ್ ಆಫ್ ಸರ್ಟೈನ್ ಮೈಗ್ರೇಟ್ಸ್ ಟು ಪಾಕಿಸ್ತಾನ್. ಸೊ ವಿಧಿ 7 ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರಲ್ವಾ, ಒಂದಷ್ಟು ಜನ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋದ್ರು, ದೆನ್ ಲೇಟರ್ ರಿಟರ್ನ್ ಆದ್ರು, ಅವರು ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗ್ತಾರೆ, ದೆನ್ ಅಲ್ಲಿ ಅವ್ರಿಗೆ ಸೆಟ್ ಆಗಲ್ಲ, ಮತ್ತೆ ವಾಪಸ್ ಬರ್ತಾರೆ. ಅಂತಗೂ ಕೂಡ ಸಿಟಿಜನ್ಶಿಪ್ ಅನ್ನ ಕೊಡಿ ಅಂತ ಹೇಳುತ್ತೆ ಆರ್ಟಿಕಲ್ 7. ನೆಕ್ಸ್ಟ್ ಆರ್ಟಿಕಲ್ 8 ಏನ್ ಹೇಳುತ್ತೆ ನೋಡಿ, ರೈಟ್ ಆಫ್ ದ ಸಿಟಿಜನ್ಶಿಪ್ ಆಫ್ ಸರ್ಟನ್ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾ. ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಔಟ್ಸೈಡ್ ಇಂಡಿಯಾ, ನಮ್ಮ ಭಾರತದಿಂದ ಆಚೆ ವಾಸ ಮಾಡ್ತಾ ಇರ್ತಾರೆ, ಅವನಿಗೂ ಕೂಡ ಭಾರತದ ಸಿಟಿಜನ್ಶಿಪ್ ಅನ್ನ ಕೊಡಿ ಅಂತ ಹೇಳುತ್ತೆ. ಬಟ್ ಅವನಿಗೆ ಕಂಡೀಷನ್ಸ್ ಇದಾವೆ. ಅಗೈನ್ ಸೇಮ್, ಅವ್ರ ಪೇರೆಂಟ್ಸು ಅಥವಾ ಗ್ರಾಂಡ್ ಪೇರೆಂಟ್ಸು ಇಂಡಿಯನ್ಸ್ ಆಗಿರ್ಬೇಕು, ಇಂಡಿಯಾದಲ್ಲಿ ಹುಟ್ಟಿರ್ಬೇಕು. ಈ ಕಂಡೀಷನ್ ಇಂದ ನಮ್ಮ ಭಾರತವನ್ನ ಬಿಟ್ಟು ಔಟ್ಸೈಡ್ ಇದ್ರು ಕೂಡ ಅವನಿಗೂ ಕೂಡ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 9 ನೋಡಿ, ಪರ್ಸನ್ಸ್ ವಾಲಂಟರ್ಲಿ ಅಕ್ವೈರಿಂಗ್ ಸಿಟಿಜನ್ಶಿಪ್ ಆಫ್ ದ ಫಾರಿನ್ ಸ್ಟೇಟ್ ನಾಟ್ ಟು ಬಿ ಸಿಟಿಸನ್. ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ
ಆಲ್ರೆಡಿ ಇಂಡಿಯನ್ ಸಿಟಿಸನ್ ಆಗಿರ್ತಾರೆ. ಬಟ್ ಈ ಟೈಮಲ್ಲಿ ಜರ್ಮನಿನೋ, ಜಪಾನೋ, ಅಥವಾ ಕೊರಿಯನೋ, ಅಥವಾ ಅಮೆರಿಕನೋ ಎಲ್ಲೋ ಒಂದ್ ಕಡೆ ಹೋಗ್ತಾನೆ. ಅಲ್ಲಿರ್ತಕ್ಕಂಥ ಸಿಟಿಜನ್ಶಿಪ್ ಅನ್ನ ಅಕ್ವೈರ್ ಮಾಡ್ಕೋತಾನೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿದ್ದೀನಿ, ಜರ್ಮನಿಗೆ ಹೋಗ್ತೀನಿ, ಜರ್ಮನಿ ನಂಗೆ ತುಂಬಾ ಇಷ್ಟ ಆಯ್ತು, ಅಲ್ಲಿನ ಸಿಟಿಜನ್ಶಿಪ್ ಅನ್ನ ಪಡ್ಕೋತೀನಿ ನಾನು. ಆಗೇನಾಗುತ್ತೆ, ನಮ್ಮ ಸಿಟಿಜನ್ಶಿಪ್ ಆಟೋಮೆಟಿಕಲಿ ಟರ್ಮಿನೇಟ್. ಇಲ್ಲಿ ನಮ್ಮ ಸಿಟಿಜನ್ಶಿಪ್ ಪೌರತ್ವವನ್ನು ಅವನಿಗೆ ಕೊಡಲ್ಲ, ರದ್ದು ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳುತ್ತೆ ಆರ್ಟಿಕಲ್ 9. ಬಟ್ ಇನ್ ಕೇಸ್ ಅಮೆರಿಕದಲ್ಲಿ ನೋಡ್ಕೊಂಡ್ರೆ, ಅಮೆರಿಕದಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಸ್ಟೇಟ್ಗೆ ಒಂದು ಸಿಟಿಜನ್ಶಿಪ್ ಇರುತ್ತೆ, ಮತ್ತೆ ಅಮೆರಿಕ ಕಂಟ್ರಿಗೆ ಒಂದು ಸಿಟಿಜನ್ಶಿಪ್ ಇರುತ್ತೆ, ಅಥವಾ ಅಮೆರಿಕಕ್ಕೆ ಒಂದು ಸಿಟಿಜನ್ಶಿಪ್ ಇದ್ದು ಅವನು ಬೇರೆ ಕಂಟ್ರಿ ಸಿಟಿಜನ್ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್ ಅಮೆರಿಕದಲ್ಲಿ ಇರ್ತಾನೆ, ಅಲ್ಲಿರ್ತಕ್ಕಂಥವ್ನು ಇನ್ನೊಂದು ಯಾವ್ದೋ ಕಂಟ್ರಿಗೆ ಹೋಗ್ತಾನೆ, ಅಲ್ಲೂ ಸಿಟಿಜನ್ಶಿಪ್ ಅನ್ನ ಪಡ್ಕೋತಾನೆ. ಸೊ ಎರಡು ರಾಷ್ಟ್ರದ ಅಥವಾ ಎರಡು ದೇಶದ ಪೌರತ್ವ ಅವನಿಗೆ ಸಿಗುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಹಂಗಲ್ಲ, ಕೇವಲ ಸಿಂಗಲ್ ಸಿಟಿಜನ್ಶಿಪ್, ಏಕಪೌರತ್ವ ಮಾತ್ರ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈಗ ನಾನು ಇಂಡಿಯನ್ ಸಿಟಿಸನ್ ಆಗಿದ್ದೀನಿ ಅಂದ್ರೆ, ಅಟ್ ದ ಸೇಮ್ ಟೈಮ್ ನಾನು ಯಾವ್ದಾದ್ರು ಬೇರೆ ರಾಷ್ಟ್ರದ ಸಿಟಿಜನ್ಶಿಪ್ ಅನ್ನ ಪಡ್ಕೊಂಡಿದ್ದೀನಿ ಅಂದ್ರೆ ಆಟೋಮೆಟಿಕಲಿ ಇಂಡಿಯನ್ ಸಿಟಿಜನ್ಶಿಪ್ ಟರ್ಮಿನೇಟ್ ಆಗುತ್ತೆ, ಇಲ್ಲಿ ರದ್ದು ಮಾಡ್ತಾರೆ. ಅದನ್ನ ಹೇಳ್ತಕ್ಕಂಥದ್ದು ಆರ್ಟಿಕಲ್ 9. ದೆನ್ ಆರ್ಟಿಕಲ್ 10 ನೋಡಿ. ಆರ್ಟಿಕಲ್ 10 ಕಂಟಿನ್ಯೂನ್ಸ್ ಆಫ್ ದ ರೈಟ್ಸ್ ಆಫ್ ದ ಸಿಟಿಜನ್. ಏನ್ ಸರ್, ಏನ್ ಹೇಳ್ತಾ ಇದೆ ಸರ್ ವಿಧಿಯತ್ತು? ನಾವೇನು 5, 6, 7, 8ರಲ್ಲಿ ಕೆಲವು ರೈಟ್ಸ್ ಅನ್ನ ಕೊಟ್ವಲ್ವಾ, ಕೆಲವು ಹಕ್ಕುಗಳನ್ನ ಕೊಟ್ವಲ್ವಾ, ಯಾರ್ಯಾರು ಪೌರತ್ವ ಪಡ್ಕೋಬಹುದು ಅಂತ ಹೇಳಿ. ಆ ರೈಟ್ಸು 1950 January 26 ಅಟ್ ದ ಟೈಮ್ ಆಫ್ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂತಲ್ಲ, 1950 January 26. ಆ ಟೈಮಲ್ಲಿ ಅಲ್ಲಿವರೆಗೂ ಈ ರೈಟ್ಸ್ ಇರ್ತವೆ. ಇನ್ನು ಮುಂದೆ ಕಂಟಿನ್ಯೂ ಆಗುತ್ತಾ ಅಂತ ಕೇಳಿದ್ರೆ, ಎಸ್ ಕಂಟಿನ್ಯೂ ಮಾಡ್ಬೋದು ಅಥವಾ ಕಂಟಿನ್ಯೂ ಮಾಡ್ದಾನೆ ಇರ್ಬೋದು. ಆ ಪ್ರಶ್ನೆ ನಾವು ಪಾರ್ಲಿಮೆಂಟಿಗೆ ಬಿಡ್ತೀವಿ, ಸಂಸತ್ತಿಗೆ ಬಿಡ್ತೀವಿ ಅಂತಕ್ಕಂಥದ್ನ, ಈ ರೈಟ್ಸ್ ಕಂಟಿನ್ಯೂ ಆಗ್ತಾವೋ ಇಲ್ವೋ ಅಂತಕ್ಕಂಥದ್ನ ಆರ್ಟಿಕಲ್ 10 ಹೇಳುತ್ತೆ. ಆರ್ಟಿಕಲ್ 11 ಏನ್ ಹೇಳುತ್ತೆ ಅಂದ್ರೆ, ಈ ಡೋಂಟ್ ವರಿ, ಈ ಆರ್ಟಿಕಲ್ ಅನ್ನ ಬಯಟ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ 5 to 11. ಬಟ್ 11 ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ, ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಡೀಟೇಲ್ಡ್ ಆಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರಿಗೆ ಸಿಟಿಜನ್ಶಿಪ್ ಅನ್ನ ಕೊಡಬೇಕು ಅಟ್ ದ ಟೈಮ್ ಆಫ್ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಹೇಳಿರೋದು. ನಮ್ಮ ಸಂವಿಧಾನ ಜಾರಿಗೆ ಬರಬೇಕಾದ್ರೆ ಅಂದ್ರೆ 1950 ಯಾರಿಗೆಲ್ಲ ಪೌರತ್ವವನ್ನ ಕೊಡ್ಬೇಕು ಅಷ್ಟೇ ಹೇಳಿರ್ತಕ್ಕಂಥದ್ದು. ಇನ್ನು ಮುಂದೆ ಯಾವ ರೀತಿ ಕೊಡಬೇಕು, ಯಾವ ರೀತಿ ಪೌರತ್ವವನ್ನ ಕಳ್ಕೊಳ್ಳೋದು, ಯಾವ ರೀತಿ ಪಡ್ಕೊಳ್ಳೋದು, ಇದನ್ನ ಕಾನ್ಸ್ಟಿಟ್ಯೂಷನ್ ಹೇಳಿಲ್ಲ. ಅದನ್ನ ಏನ್ ಮಾಡುತ್ತೆ ಅಂದ್ರೆ, ಈ ರೈಟ್ಸ್ ಅನ್ನ, ಈ ಹಕ್ಕನ್ನ ಪಾರ್ಲಿಮೆಂಟ್, ಸಂಸತ್ತಿ ಕೊಟ್ಟಿದೆ. ಸೊ ಆ ಒಂದು ವಿಧಿ ಯಾವುದು ಅಂದ್ರೆ ಆರ್ಟಿಕಲ್ 11, ಪಾರ್ಲಿಮೆಂಟ್ ಟು ರೆಗ್ಯುಲೇಟ್ ದ ರೈಟ್ಸ್ ಆಫ್ ದ ಸಿಟಿಜನ್ಶಿಪ್ ಬೈ ಲಾ. ಯಾವುದೇ ಲಾ ಅನ್ನ ಅದು ಮಾಡಬಹುದು. ನಥಿಂಗ್ ಇನ್ ದ ಫೋರ್ಗೋಯಿಂಗ್ ಪ್ರೊವಿಷನ್ಸ್ ಆಫ್ ದಿಸ್ ಪಾರ್ಟ್ ಶಾಲ್ ಡಿರೋಗೇಟ್ ಫ್ರಮ್ ದ powers of the parliament to make any provisions with respect to the acquisition and termination of the citizenship at all the matters relating to the citizenship. ಭಾರತದ ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಡ್ಕೊಳ್ಳೋದು ಹೆಂಗೆ, ಕಳ್ಕೊಳ್ಳೋದು ಹೆಂಗೆ, ಅಥವಾ ಬೇರೆ ಯಾವುದೇ ಆಗಿರ್ಲಿಲ್ಲ, ಸಿಟಿಜನ್ಶಿಪ್ ನ ಮ್ಯಾಟರ್ ಬಂದ್ರೆ ಅದನ್ನ ಮಾಡ್ತಕ್ಕಂತಹ ಅಧಿಕಾರ ಯಾರಿಗಿದೆ ಅಂದ್ರೆ ನಮ್ಮ ಸಂಸತ್ತಿಗೆ ಇರ್ತಕ್ಕಂಥದ್ದು ಅಂತ ಹೇಳಿ ಆರ್ಟಿಕಲ್ 11 ಹೇಳುತ್ತೆ. ಸೊ ಸರ್ ಇಷ್ಟು ಮುಗಿದ ಸರ್? ನೋ, ನಿಮಗೆ ಜಸ್ಟ್ ಬ್ರೀಫ್ ಆಗಿ 5 to 11 ಅನ್ನ ಹೇಳ್ಕೊಂಬಂದೆ. ಈಗ ಸ್ವಲ್ಪ ಒಂದೊಂದೇ ರಿವೈಸ್ ಮಾಡ್ತಾ ದೆನ್ ಏನೇನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಡೋಂಟ್ ವರಿ, ನಾನು ಹೇಳ್ಕೊಡ್ತೀನಿ. NRI ಅಂದ್ರೆ ಯಾರು, OCD ಕಾರ್ಡ್ ಹೋಲ್ಡರ್ ಅಂದ್ರೆ ಯಾರು, ಎಲ್ಲವನ್ನು ಕೂಡ ಹೇಳ್ಕೊಡ್ತೀನಿ. ಡೋಂಟ್ ವರಿ. ಓಕೆ, ಲಾಂಗ್ ಸ್ಟೋರಿ ಶಾರ್ಟ್, ಇಷ್ಟೊತ್ತು ನಾನೇ ಏನ್ ಮಾತಾಡ್ಕೊಂಡೆ ಅಂದ್ರೆ, ಅಂಡ್ ಇಷ್ಟೊತ್ತು ಸರ್ ಏನೇನೋ ಮಾತಾಡ್ತಾ ಇದಾರೆ, ನಮ್ಗೇನೋ ಅರ್ಥ ಆಗ್ತಿಲ್ಲ, ಇಷ್ಟೊಂದೆಲ್ಲ ನಮಗ್ ಬೇಕಾ ಅಂತ ಏನ್ ಥಿಂಕ್ ಮಾಡ್ತಾ ಕೂತಿದಾರಲ್ವಾ, ನಿಮಗ್ ನಾನು ಏನ್ ಹೇಳಲಿಕ್ಕೆ ಟ್ರೈ ಮಾಡಿದೆ ಅಂದ್ರೆ, ನಮ್ಮ ದೇಶದಲ್ಲಿ 2 ರೀತಿಯ ಜನಗಳಿದ್ದಾರೆ. ಒಂದು ಸಿಟಿಜನ್ಸ್, ಅದರ್ ಒನ್ ಇಸ್ ಏಲಿಯನ್ಸ್. ಒಬ್ರು ಭಾರತದ ನಾಗರಿಕರು, ಇನ್ನೊಬ್ರು ವಿದೇಶಿಯರು. ಸೊ ವಿದೇಶಿಯರಲ್ಲಿ 2 ಟೈಪ್ಸ್ ಬರುತ್ತೆ ಅಂತ ಹೇಳಿದೆ. ಒಂದು ಫ್ರೆಂಡ್ಲಿ ಏಲಿಯನ್ಸ್, ಅನದರ್ ಒನ್ ಈಸ್ ಎನಿಮಿ ಏಲಿಯನ್ಸ್, ಸ್ನೇಹದಿಂದ ಇರತಕ್ಕಂತಹ ರಾಷ್ಟ್ರಗಳು ಅಂತ ಹೇಳಿ. ಇನ್ನೊಂದು ಎನಿಮಿ ಏಲಿಯನ್ಸ್ ಅಂದ್ರೆ ಶತ್ರು ರಾಷ್ಟ್ರಗಳು. ಆ ಜನರು ಕೂಡ ನಮ್ಮ ಇಂಡಿಯಾದಲ್ಲಿ ಇದ್ದಾರೆ. ಸೊ ಇದಾದ ನಂತರ ಒಂದು ಪಾಯಿಂಟ್ ಅನ್ನ ಹೇಳಿದೆ, ಆರ್ಟಿಕಲ್ 22 ಮೂಲಭೂತ ಹಕ್ಕು. ಈ ವಿಧಿ 22 ಫ್ರೆಂಡ್ಲಿ ಏಲಿಯನ್ಸ್ಗೆ ಮಾತ್ರ ಇರ್ತಕ್ಕಂಥದ್ದು. ಸ್ನೇಹಪರ ಆಗಿರ್ತಕ್ಕಂತಹ ರಾಷ್ಟ್ರದ ಪೌರರಿಗೆ ಮಾತ್ರ ಇರ್ತಕ್ಕಂಥದ್ದು ವಿಧಿ 22.
ಸರ್ ವಿಧಿ 22 ಏನ್ ಹೇಳುತ್ತೆ ಸರ್? ಇದು ಪ್ರಿವೆಂಟಿವ್ ಡಿಟೆನ್ಷನ್ಸ್, ಪನಿಟಿವ್ ಡಿಟೆನ್ಷನ್ಸ್, ಶಿಕ್ಷಾರ್ಹ ಪ್ರಕರಣಗಳ ಬಗ್ಗೆ ಅಥವಾ ಮುಂಜಾಗ್ರತಾ ಬಂಧನದ ಬಗ್ಗೆ ಹೇಳುತ್ತೆ. ಇದನ್ನ ಹಿಂಗಂದ್ರೆ ಏನು ಸರ್? ಡೋಂಟ್ ವರಿ, ಇದನ್ನ ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3 ಅಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಚಾಪ್ಟರ್ ನಾನು ಹೇಳ್ಕೊಡ್ತೀನಿ. ಸೊ ಅಟ್ ಪ್ರೆಸೆಂಟ್ ನೀವೇನ್ ತಿಳ್ಕೊತೀರ ಅಂದ್ರೆ ಆರ್ಟಿಕಲ್ 22 ಎನಿಮಿ ಏಲಿಯನ್ಸ್ಗೆ ಇರಲ್ಲ, ಶತ್ರು ರಾಷ್ಟ್ರದವ್ರಿಗೆ ಆರ್ಟಿಕಲ್ 22 ಈ ಹಕ್ಕು ಅವ್ರಿಗೆ ಇರಲ್ಲ, ಅಷ್ಟು ಮಾತ್ರ ತಿಳ್ಕೊಳ್ಳಿ. ದೆನ್ ತಮಗೆ ಗೊತ್ತಾಯ್ತು ಇಡೀ ವರ್ಲ್ಡ್ ಅಲ್ಲಿ ಯಾವುದೇ ಸಂವಿಧಾನನೂ ಕೂಡ ಸಿಟಿಜನ್ಶಿಪ್ ಬಗ್ಗೆ ಈ ರೀತಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಭಾಗವನ್ನು ಇಟ್ಟಿದೆಯಲ್ಲ ಈ ರೀತಿ ಇಟ್ಟಿಲ್ಲ. ಸೊ ನಮ್ಮಲ್ಲಿ ಒಂದು ಭಾಗ ಇದೆ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತೆ. ಆ ಯಾವುದು ಭಾಗ ಅಂದ್ರೆ ಪಾರ್ಟ್ 2 ಅಂಡ್ ಆರ್ಟಿಕಲ್ 5 to 11 of the Indian Constitution deals with the fundamental rights, citizenship. ಭಾಗ 2 ವಿಧಿ 5ರಿಂದ 11ರವರೆಗೆ ನಮ್ಮ ಪೌರತ್ವದ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ 5ರಿಂದ 11 ಏನ್ ಹೇಳುತ್ತೆ ಸರ್? ಡೀಟೇಲ್ಡ್ ಆಗಿ ಯಾವ ರೀತಿ ಅಕ್ವೈರ್ ಮಾಡ್ಕೊಳ್ಳೋದು, ಯಾವ ರೀತಿ ಪಡ್ಕೊಳ್ಳೋದು ಹೇಳಿಲ್ಲ. ಸೊ ಇದನ್ನ ಮತ್ತೆ ಯಾರು ಹೇಳ್ತಾರೆ ಸರ್? ಪಾರ್ಲಿಮೆಂಟ್ ಹೇಳ್ಬೇಕು ಅಂತ ಹೇಳಿದೆ. ಪಾರ್ಲಿಮೆಂಟ್ಗೆ ರೈಟ್ಸ್ ಕೊಟ್ಟಿರ್ತಕ್ಕಂತ ಆರ್ಟಿಕಲ್ ಅಥವಾ ವಿಧಿ ಯಾವುದು ಸರ್? ಆರ್ಟಿಕಲ್ 11. ಸೊ ಈಗ 5 to 11 ಏನೇನು ಹೇಳುತ್ತೆ ಅಂತ ಹೇಳಿ ನೋಡ್ತಾ ಬಂದ್ರೆ ತಮಗೆ ಆಲ್ರೆಡಿ ಗೊತ್ತು. ಅಟ್ ದ ಟೈಮ್ ಆಫ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಜಾರಿಗೆ ಬಂದಂತ ಸಂದರ್ಭದಲ್ಲಿ, ಜಾರಿಗೆ ಬಂದಿದ್ದು ಯಾವಾಗ? 1950 ಜನವರಿ 26. ಈ ಸಂದರ್ಭದಲ್ಲಿ ಯಾವೆಲ್ಲ ವ್ಯಕ್ತಿಗಳು ಭಾರತದ ಸಿಟಿಜನ್ ಆಗ್ಲಿಕ್ಕೆ ಯೋಗ್ಯತೆ ಇದೆ, ಅರ್ಹತೆ ಇದೆ ಅಂತಕ್ಕಂಥದ್ನ ಹೇಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈ ಟೈಮಲ್ಲಿ ಯಾರೆಲ್ಲ ಆಗ್ಬೋದು ಸರ್ ಇಂಡಿಯನ್ ಸಿಟಿಜನ್ಸ್? ಒಂದು, ಭಾರತದಲ್ಲಿ ಏನಿರ್ತಾರಲ್ಲ ಅವರು ಡೊಮಿಸೈಲ್ ಇನ್ ಇಂಡಿಯಾ, ಭಾರತದಲ್ಲಿ ಏನ್ ವಾಸ ಆಗಿರ್ತಾರೆ, ಅವ್ರ ಮನೆ, ಅವರು ವಸತಿ ಗಿಸತಿ ಏನೆಲ್ಲ ಇಲ್ಲಿ ಇರುತ್ತಲ್ವಾ ಅವರು ಡೊಮಿಸೈಲ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ನೆಲೆಸಿರ್ತಕ್ಕಂತಹ ವ್ಯಕ್ತಿಗಳು. ಅದ್ರಲ್ಲಿ ಒಂದೆರಡು ಕಂಡೀಷನ್ಸ್ ಹೇಳಿದೆ. ಆ ವ್ಯಕ್ತಿ ಭಾರತದಲ್ಲಿ ಹುಟ್ಟಿರ್ಬೇಕು, ಅಥವಾ ಪೇರೆಂಟ್ಸ್ ಭಾರತದಲ್ಲಿ ಹುಟ್ಟಿರ್ಬೇಕು, ಅಥವಾ ಅವ್ರ ತಾತ ಅಜ್ಜಿ ಭಾರತದಲ್ಲಿ ಹುಟ್ಟಿರ್ಬೇಕು. ನೆನ್ಪಿಟ್ಕೋಬೇಕಾ? ನಾಟ್ ನೆಸೆಸರಿ. ಬಟ್ ಆರ್ಟಿಕಲ್ 5 ಏನ್ ಹೇಳುತ್ತೆ? ಪರ್ಸನ್ಸ್ ಡೊಮಿಸೈಲ್ಡ್ ಇನ್ ಇಂಡಿಯಾ, ಭಾರತದಲ್ಲಿ ನೆಲೆಸಿರ್ತಕ್ಕಂತಹ ಆ ಟೈಮಲ್ಲಿ ಯಾರು ನೆಲೆಸಿರ್ತಾರಲ್ಲ ಆ ವ್ಯಕ್ತಿಗಳಿಗೆ ಪೌರತ್ವವನ್ನ ಕೊಡಿ ಅಂತ ಹೇಳುತ್ತೆ ಆರ್ಟಿಕಲ್ 5. ಎಸ್, ಇಟ್ಸ್ ಕ್ಲಿಯರ್. ದೆನ್ ಈಗ ಆರ್ಟಿಕಲ್ 6 ಬರ್ತಾ ಹೋಗೋಣ. ಆರ್ಟಿಕಲ್ 6 ಏನ್ ಹೇಳುತ್ತೆ ಸರ್? ಪರ್ಸನ್ಸ್ ಮೈಗ್ರೇಟೆಡ್ ಫ್ರಮ್ ದ ಪಾಕಿಸ್ತಾನ್. ಆ ಸಂದರ್ಭದಲ್ಲಿ ಇನ್ನೊಂದು ದೇಶ ವಿಭಾಗ ಆಯ್ತು, 2 ಆಯ್ತು, ಒಂದು ಪಾಕಿಸ್ತಾನ, ಇಂಡಿಯಾ ಆಯ್ತು. ಇರತಕ್ಕಂಥ ಒಂದಷ್ಟು ಇಸ್ಲಾಂ ಕಮ್ಯುನಿಟಿಗೆ ಸೇರಿರ್ತಕ್ಕಂಥವ್ರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಒಂದಷ್ಟು ಹಿಂದೂ ಮತ್ತೆ ಇನ್ನೊಂದಷ್ಟು ಇಸ್ಲಾಂ ಕಮ್ಯುನಿಟಿ ಅವರು ಇಂಡಿಯಾಕ್ಕೆ ಕೂಡ ಬರ್ತಾರೆ. ಆ ಸಂದರ್ಭದಲ್ಲಿ ಯಾರ್ಯಾರು ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ಬಂದ್ರೋ, ಮೈಗ್ರೇಟೆಡ್ ಫ್ರಮ್ ಪಾಕಿಸ್ತಾನದಿಂದ ಯಾರ್ಯಾರು ಇಂಡಿಯಾಕ್ಕೆ ಬರ್ತಾರಲ್ಲ ಅವರಿಗೆ ಸಿಟಿಜನ್ಶಿಪ್ ಅನ್ನ ಕೊಡಿ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೂ ಸರ್ಟನ್ ಕಂಡೀಷನ್ಸ್ ನಾನು ಹೇಳಿದೆ, ಡೋಂಟ್ ವರಿ, ಇಟ್ಕೊಳ್ಳೋ ಅಗತ್ಯ ಏನಿಲ್ಲ. ಅದಾದ ನಂತರ ನಮ್ಮ ಇಂಡಿಯಾದಿಂದನೂ ಕೂಡ ಪಾಕಿಸ್ತಾನಕ್ಕೆ ಹೋಗ್ತಾರೆ. ನಮ್ಮ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ, ಅಲ್ಲಿ ಯಾಕೆ ಅವ್ರಿಗೆ ಸೆಟ್ ಆಗ್ಲಿಲ್ಲ, ಮತ್ತೆ ಅಲ್ಲಿಂದ ರಿಟರ್ನ್ ಬರ್ತಾರೆ. ಸೊ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದಿಂದ ರಿಟರ್ನ್ ಬಂದ್ರೆ ಅವ್ರಿಗೂ ಕೂಡ ಅವ್ರ ಮೂಲ ನಮ್ಮ ಇಂಡಿಯಾದಲ್ಲೇ ಇದೆ, ಅವ್ರ ಪೇರೆಂಟ್ಸ್ ಇಂಡಿಯಾದಲ್ಲೇ ಬದುಕಿದ್ದಾರೆ, ಅವ್ರ ಗ್ರಾಂಡ್ ಪೇರೆಂಟ್ಸ್ ಇಂಡಿಯಾದಲ್ಲೇ ಹುಟ್ಟಿದ್ರು. ಸೊ ಅವರು ಕೂಡ ಹೋಗಿದ್ರೆ ಅಲ್ಲಿ ಇಷ್ಟ ಆಗ್ಲಿಲ್ಲ ಮತ್ತೆ ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ನಾವು ಸಿಟಿಜನ್ಶಿಪ್ ಅನ್ನ ಕೊಡೋಣ ಅಂತ ಹೇಳ್ತಕ್ಕಂಥದ್ದು ಯಾವುದು ಅಂದ್ರೆ ಪರ್ಸನ್ಸ್ ಮೈಗ್ರೇಟೆಡ್ ಟು ಪಾಕಿಸ್ತಾನ್ ಬಟ್ ಲೇಟರ್ ರಿಟರ್ನ್. ಸೊ ವ್ಯಕ್ತಿಗಳು ಪಾಕಿಸ್ತಾನಕ್ಕೆ ವಲಸೆ ಹೋಗ್ತಾರೆ, ನಂತರ ದಿನಗಳಲ್ಲಿ ಹಿಂದಿರುಗ್ತಾರೆ, ಭಾರತಕ್ಕೆ ವಾಪಸ್ ಬರ್ತಾರೆ, ಅವ್ರಿಗೂ ಕೂಡ ಸಿಟಿಜನ್ಶಿಪ್ ಅನ್ನ ಕೊಡಿ ಅಂತ ಹೇಳುತ್ತೆ ಆರ್ಟಿಕಲ್ 7. ನೆಕ್ಸ್ಟ್, ಪರ್ಸನ್ ಇಂಡಿಯನ್ ಒರಿಜಿನ್ ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾ. ನಮ್ಮ ಮೂಲದವನು, ಅವ್ರ ಅಜ್ಜಿ ತಾತ ಅವ್ರ ಅಪ್ಪ ಅಮ್ಮ ಇಂಡಿಯಾದವರು, ಆದ್ರೆ ಆ ವ್ಯಕ್ತಿ ಈಗ ಯಾವುದೋ ಜರ್ಮನಿಲೋ ಜಪಾನ್ನಲ್ಲೋ ಇದ್ದಾನೆ, ಬಟ್ ಅವ್ನು ಲೇಟರ್ ವಾಪಸ್ ಬರ್ತಾನಲ್ವಾ, ಅವ್ನ ಮೂಲ ಯಾವ್ದು ಹೇಳಿ ಇಂಡಿಯಾ ಅಲ್ವಾ, ಅಂತವನ್ಗೂ ಕೂಡ ಸಿಟಿಜನ್ಶಿಪ್ ಅನ್ನ ಕೊಡಿ ಅಂತ ಹೇಳುತ್ತೆ ಯಾವ್ದು ಅಂದ್ರೆ ಆರ್ಟಿಕಲ್ 8. ನೆಕ್ಸ್ಟ್ ವಿಧಿ 9 ಏನ್ ಹೇಳುತ್ತೆ ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ವಾಲಂಟರಿಯಾಗಿ ಬೇರೆ ದೇಶದ ಸಿಟಿಜನ್ಶಿಪ್ ಅನ್ನ ಪಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಪ್ರೇಮ್, ನನಗೆ USA ಇಷ್ಟ ಆಯ್ತು, ಅಮೆರಿಕ ಇಷ್ಟ ಆಯ್ತು, ಅಮೆರಿಕದ ಸಿಟಿಜನ್ಶಿಪ್ ಅನ್ನ ಪಡ್ಕೊಂಡೆ. ಸೊ ನಮ್ಮಲ್ಲಿ ಡ್ಯುಯಲ್ ರಿಲೇಶನ್ಶಿಪ್ ಅಲ್ಲ, ಡ್ಯುಯಲ್ ರಿಲೇಶನ್ಶಿಪ್ ಅವಕಾಶ ಇದೆ. ಒಬ್ರು 2 ಮೇಂಟೈನ್ ಮಾಡ್ತಾರೆ, 3 ಹುಡುಗಿಯನ್ನು ಮೇಂಟೈನ್ ಮಾಡ್ತಾರೆ, 4 ಮೇಂಟೈನ್ ಮಾಡ್ತಾರೆ, ಅದ್ ಬೇರೆ ವಿಚಾರ. ಡ್ಯುಯಲ್ ಸಿಟಿಜನ್ಶಿಪ್ಗೆ ಅವಕಾಶ ಇಲ್ಲ.
ಅಂದ್ರೆ ದ್ವಿಪೌರತ್ವಕ್ಕೆ ಅವಕಾಶ ಇಲ್ಲ. ನಾನು ಇಂಡಿಯಾದನಲ್ವಾ, ಈಗ US ಸಿಟಿಜನ್ಶಿಪ್ ಅನ್ನ ಪಡ್ಕೊಂಡಿದ್ದೀನಲ್ವಾ, ಆಗ ನಮ್ಮ ಇಂಡಿಯನ್ ಸಿಟಿಜನ್ಶಿಪ್ ರದ್ದಾಗುತ್ತೆ. ಇದು ಹೇಳ್ತಕ್ಕಂಥದ್ದು ಆರ್ಟಿಕಲ್ 9. ವಿಧಿ 9, ಪರ್ಸನ್ ವಾಲಂಟರಿಲಿ ಅಕ್ವೈರಿಂಗ್ ದ ಸಿಟಿಜನ್ಶಿಪ್ ಆಫ್ ದ ಫಾರಿನ್ ಕಂಟ್ರಿ ಶಡ್ ನಾಟ್ ಟು ಬಿ ಸಿಟಿಸನ್. ಅವನು ನಮ್ಮ ರಾಷ್ಟ್ರದ ಪೌರತ್ವನಾಗ್ಲಿಕ್ಕೆ ಅವನಿಗೆ ಅರ್ಹತೆ ಇರಲ್ಲ. ದೆನ್ ಆರ್ಟಿಕಲ್ 10 ಏನ್ ಹೇಳುತ್ತೆ ಅಂದ್ರೆ ಕಂಟಿನ್ಯೂನ್ಸ್ ಆಫ್ ರೈಟ್ಸ್ ಆಫ್ ದ ಸಿಟಿಜನ್ಶಿಪ್. ಅಂದ್ರೆ ಅಟ್ ದ ಟೈಮ್ ಆಫ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ 1950 ಜನವರಿ 26, ಈ ಟೈಮಲ್ಲಿ ನಾವು ಹೇಳಿದ್ವಿ ಯಾರ್ಯಾರು ಸಿಟಿಜನ್ಸ್ ಆಗ್ತಾರೆ ಅಂತ. ಏನೇನ ಯಾರ್ಯಾರು ಬಂದಿದ್ದಾರಲ್ವಾ, ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದಿದ್ದಾರೆ, ಇಂಡಿಯಾದಿಂದ ಪಾಕಿಸ್ತಾನ ರಿಟರ್ನ್ ಬಂದ್ರು, ಅಥವಾ ಇಲ್ಲೇ ಜನಿಸಿದ್ರು, ಅಥವಾ ಇಲ್ಲಿ ಅಪ್ಪ ಅಮ್ಮ ಇದ್ರು, ಅವನೆಲ್ಲೋ ಮಗ ಔಟ್ಸೈಡ್ ಇದ್ದಾನೆ, ಅವನು ಬಂದಿದ್ದಾನೆ, ಇವ್ರಿಗೆಲ್ಲ ಸಿಟಿಜನ್ಶಿಪ್ ಅನ್ನ ಕೊಟ್ಟಿದೀವಿ. ಬಟ್ ಎಲ್ಲಿವರೆಗೆ ಕೊಡ್ತೀವಿ ನಾವು ಅಂತಕ್ಕಂಥದ್ನ, ಎಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ ಇವರ ಸಿಟಿಜನ್ಶಿಪ್ ಅಂತಕ್ಕಂಥದ್ನ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಸೊ ಎಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ ಅಂತಕ್ಕಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದೇ ವಿಧಿ 11. ಪೌರತ್ವ ಹಕ್ಕುಗಳ ಮುಂದುವರಿಕೆ ಬಗ್ಗೆ ಹೇಳುತ್ತೆ. ವಿಧಿ 12 ಏನ್ ಹೇಳುತ್ತೆ ಅಂದ್ರೆ ಪಾರ್ಲಿಮೆಂಟ್ ಟು ರೆಗ್ಯುಲೇಟ್ ಆಲ್ ದ ಮ್ಯಾಟರ್ಸ್ ರಿಲೇಟಿಂಗ್ ಟು ದ ಸಿಟಿಜನ್ಶಿಪ್. ಫಾರ್ ಎಕ್ಸಾಂಪಲ್ ಅಕ್ವಿಸೇಷನ್ ಆಫ್ ದ ಸಿಟಿಜನ್ಶಿಪ್ ಅಥವಾ ಲಾಸ್ ಆಫ್ ದ ಸಿಟಿಜನ್ಶಿಪ್, ಯಾವ ರೀತಿ ಪೌರತ್ವವನ್ನು ಪಡ್ಕೊಳ್ಳೋದು, ಯಾವ ರೀತಿ ಪೌರತ್ವವನ್ನು ಕಳ್ಕೊಳ್ಳೋದು, ಇದೆಲ್ಲವನ್ನ ಹೇಳ್ತಕ್ಕಂಥದ್ದು ಯಾವುದು ಆರ್ಟಿಕಲ್ 11. ಸಾರಿ, ಕಳ್ಕೊಳ್ಳೋದು ಹೆಂಗೆ, ಪಡ್ಕೊಳ್ಳೋದು ಹೆಂಗೆ, ಇದನ್ನೆಲ್ಲವನ್ನ ಹೇಳ್ತಕ್ಕಂತಹ ಅಧಿಕಾರ ಇರೋದು ಯಾವುದು ಪಾರ್ಲಿಮೆಂಟ್ಗೆ, ಸಂಸತ್ತಿಗಿದೆ. ಇದನ್ನ ಹೇಳ್ತಕ್ಕಂಥ ಆರ್ಟಿಕಲ್ 11. ವಿಧಿ 19. ಐ ಹೋಪ್ ಈಗ ಆರ್ಟಿಕಲ್ 5 ಇಂದ ಆರ್ಟಿಕಲ್ 11 ವರೆಗೆ ತಮಗೆ ಗೊತ್ತಾಯ್ತು. ಇಲ್ಲೇನು ಡೀಟೇಲ್ ಡಿಸ್ಕಷನ್ ಇಲ್ಲ, ಜಸ್ಟ್ ಯಾರ್ಯಾರು ಆಗ್ತಾರೆ ಸಂವಿಧಾನ ಜಾರಿಗೆ ಬಂದಾಗ ಅಷ್ಟೇ ಇರ್ತಕ್ಕಂಥದ್ದು. ಬಟ್ ಆರ್ಟಿಕಲ್ 11 ಏನ್ ಕೊಡ್ತೇಳು, ಪಾರ್ಲಿಮೆಂಟ್ಗೆ ಒಂದು ಅಧಿಕಾರವನ್ನ ಕೊಡ್ತು. ಏನ್ ಅಧಿಕಾರ, ಯಾವ ರೀತಿ ಪಡ್ಕೋತಾರೆ ಹೇಳಪ್ಪ, ಯಾವ ರೀತಿ ಕಳ್ಕೋತಾರೆ ಹೇಳು, ನಿನಗ್ ಬಿಟ್ಟಿದ್ದು ಅಂತ ಹೇಳಿ ಸಂಸತ್ಗೆ ಏನ್ ಕೊಡ್ತಲ್ವಾ. ಈ ಒಂದು ಆರ್ಟಿಕಲ್ 11 ಅನ್ನ, ವಿಧಿ 11 ನೀಟಾಗಿ ಯುಟಿಲೈಸ್ ಮಾಡ್ಕೊಂಡು ಪಾರ್ಲಿಮೆಂಟ್ ಒಂದು ಆಕ್ಟ್ ಅನ್ನ ಜಾರಿಗೆ ತರುತ್ತೆ. ಅದೇ ಸಿಟಿಜನ್ಶಿಪ್ ಆಕ್ಟ್, ಪೌರತ್ವ ಕಾಯ್ದೆ 1955. ಪೌರತ್ವ ಕಾಯ್ದೆ 1955. ಸೊ ಆಕ್ಚುಯಲ್ ಆಗಿ ಇಷ್ಟೊತ್ತು ಹೇಳ್ಕೊಟ್ಟಿದ್ದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಆರ್ಟಿಕಲ್ 11 ಅನ್ನ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈಗ ಏನ್ ಹೇಳ್ಕೊಡ್ತೀನಲ್ವಾ, ಇದು ನಿಮ್ಮ ಎಕ್ಸಾಮ್ಗೆ ಬರ್ತಾ ಹೋಗ್ತಕ್ಕಂಥದ್ದು. ಸೊ ಅಕಾರ್ಡಿಂಗ್ ಟು ಸಿಟಿಜನ್ಶಿಪ್ ಆಕ್ಟ್ 1955, ಪೌರತ್ವ ಕಾಯ್ದೆ 1955 ಪ್ರಕಾರ 5 ರೀತಿಯಾಗಿ ನಾವು ಸಿಟಿಜನ್ಶಿಪ್ ಅನ್ನ ಪಡ್ಕೋಬಹುದು. 5 ರೀತಿಯಾಗಿ ನಾವು ಸಿಟಿಜನ್ಶಿಪ್ ಅನ್ನ ಪಡ್ಕೋಬಹುದು. ಸೊ ಆ 5 ಯಾವ ರೀತಿ ಪಡ್ಕೊಳ್ಳೋದು, ಮತ್ತೆ ನಾವು ಸಿಟಿಜನ್ಶಿಪ್ ಅನ್ನ ಕಳ್ಕೊಳ್ಳೋದು ಯಾವ ರೀತಿ, 3 ರೀತಿಯಾಗಿ ನಾವು ಸಿಟಿಜನ್ಶಿಪ್ ಅನ್ನ ಕಳ್ಕೋಬಹುದು. ಪೌರತ್ವವನ್ನು 5 ರೀತಿಯಾಗಿ ಪಡ್ಕೋಬಹುದು, ಪೌರತ್ವವನ್ನು 3 ರೀತಿಯಾಗಿ ಕಳ್ಕೋಬಹುದು. ಸೊ ಇದನ್ನ ಹೇಳ್ತಕ್ಕಂಥದ್ದು ಯಾವುದು ಅಂದ್ರೆ ಪೌರತ್ವ ಕಾಯ್ದೆ 1955, ಸಿಟಿಜನ್ಶಿಪ್ ಆಫ್ ಆಕ್ಟ್ 1955. ಸೊ ಈಗ ಡೀಟೇಲ್ಡ್ ಆಗಿ ಇದನ್ನ ನೋಡ್ತಾ ಹೋಗೋಣ. ಸೊ 5 to 11 ವರೆಗೆ ಆರ್ಟಿಕಲ್, ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಿ, ಡೌಟ್ಸ್ ಇಲ್ಲ ಅಂದ್ರೆ ಇಲ್ಲಿಗೆ ಬರ್ತಾ ಹೋಗೋಣ ನಾವು. ಏನಾದ್ರು ಡೌಟ್ ಇದೆಯಾ ಅದರಲ್ಲಿ? ಸಾಯಿ ಪಲ್ಲವಿ ಮ್ಯಾಮ್, ನಿಮ್ಮ ಡೌಟ್ಸ್ ನಾನು ಎಸ್ ಇದೆ, ಇನ್ನ ನಮ್ಮ ಕ್ಲಾಸ್ ಮುಗುದಿಲ್ಲ, ಪಾರ್ಟ್ 2 ನಲ್ಲಿ ಹೇಳ್ಕೊಡ್ತೀನಿ, ನಾವಿನ್ನ ಅಲ್ಲಿಗೆ ಬಂದಿಲ್ಲ. ಫೈವ್ ಟು 11 ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಹೇಳಿ. ನಿಮ್ ಕ್ವಶನ್ ಅರ್ಥ ಆಗ್ಲಿಲ್ವಾ?
ನೋ 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 ನಿಮಗೆ ಸ್ಕೆಡ್ಯೂಲ್ ಬೇರೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. 12 ಸ್ಕೆಡ್ಯೂಲ್ ಇದಾವೆ, ಅದನ್ನ ಬೇರೆ ಹೇಳ್ಕೊಡ್ತೀನಿ. ಅಟ್ ಪ್ರೆಸೆಂಟ್ ಪಾರ್ಟ್ 2 ಬಗ್ಗೆ ಮಾತಾಡ್ತಾ ಇದ್ವಿ, ಭಾಗ 2 ಬಗ್ಗೆ ಮಾತಾಡ್ತಿದ್ವಿ. ಪಾರ್ಟ್ 2 ಅಂಡ್ ಆರ್ಟಿಕಲ್ 5 to 11 ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಸಿಟಿಜನ್ಶಿಪ್. ಭಾರತದ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಭಾಗ 2 ವಿಧಿ 5ರಿಂದ 11ರವರೆಗೆ ಈಗ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಸ್ಕೆಡ್ಯೂಲ್ 2 ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನೋ, 6th ಸ್ಕೆಡ್ಯೂಲ್ ಅಲ್ಲ. ನನ್ನ ಪ್ರಶ್ನೆ ಸಿಂಪಲ್. 5 to 11 ಏನ್ ಈಗ ನಾವು ನೋಡಿದ್ವಿ, ಇದು ಅರ್ಥ ಆಯ್ತಾ? ನೋಡಿ ಹೇಮಂತ್ ಸರ್, ನಾನಿನ್ನ ಈಗ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಸಿಟಿಜನ್ಶಿಪ್ ಅನ್ನ ಪಡ್ಕೊಳ್ಳೋದು ಹೆಂಗೆ, ಕಳ್ಕೊಳ್ಳೋದು ಹೆಂಗೆ ಅಂತ ಹೇಳಿ. ಸೊ ನಿಮ್ಮ ಪ್ರಶ್ನೆ ಆಗ ಆನ್ಸರ್ ಸಿಗುತ್ತೆ. ಸೊ ನನ್ ಪ್ರಶ್ನೆ ಸಿಂಪಲ್. ಈಗ ಹೇಳ್ಕೊಟ್ಟಿರೋದು ಅರ್ಥ ಆಯ್ತಾ? ಹೇಳ್ಕೊಡದೆ ಇಲ್ಲದ್ ಬೇಡ, ನಾನು ಅದು ಹೇಳ್ಕೊಡ್ತೀನಿ. ನಿಮ್ಮ ಪ್ರಶ್ನೆ ಸರ್ ಬೇರೆ ದೇಶದ ಸಿಟಿಜನ್ಸ್ ನಮ್ಮ ದೇಶದ ಸಿಟಿಜನ್ಶಿಪ್ ಅನ್ನ ಯಾವ ರೀತಿ ಪಡ್ಕೋಬೇಕು ಸರ್ ಅಂತ ಕೇಳ್ತಿದ್ದೀರಾ. ಅದನ್ನಿಂದ ನಾವ್ ಈಗ ನೋಡ್ತೀವಿ. ಎಸ್ ಸರ್, ಐ ಅಂಡರ್ಸ್ಟುಡ್. ಕ್ಲಿಯರಾ? 5 to 11 ಕ್ಲಿಯರ್? ವೆರಿ ಗುಡ್. ಎಸ್, ಅಷ್ಟು ಬೇಕು. ದೆನ್ ಈಗ ಈ ಪಾಠನ ನೋಡ್ತಾ ಹೋಗೋಣ. ವೆರಿ ಗುಡ್. ಅಂಡ್ ಕಾನ್ಸಂಟ್ರೇಷನ್ ಆಗಲಿ, ದಯವಿಟ್ಟು ಕಾನ್ಸಂಟ್ರೇಷನ್ ಇರಲಿ. ಅಂಡ್ ಡೋಂಟ್ ವರಿ, ಯಾವ್ದು ಅರ್ಥ ಆಗ್ತಿಲ್ವಾ ತಲೆ ಕೆಡಿಸ್ಕೋಬೇಡಿ. ಒಂದೊಂದನ್ನ 5 ಸತಿ ರಿಪೀಟ್ ಮಾಡ್ತಾನೆ ಇರ್ತೀನಿ ನಾನು. ಒಂದಲ್ಲ ಒಂದ್ ಟೈಮ್ ಅರ್ಥ ಆಗುತ್ತೆ. ಸೊ ತಾವೇನ್ ಮಾಡ್ಬೇಕು ಅಂದ್ರೆ ಅಬ್ಸಲ್ಯೂಟ್ ಫೋಕಸ್. ಸರ್ ಏನ್ ಹೇಳ್ತಿದ್ದಾರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅರ್ಥ ಆಗ್ಲಿಲ್ವಾ ತಲೆ ಕೆಡಿಸ್ಕೊಬೇಡಿ, 2 or 3 ಟೈಮ್ಸ್ ಹೇಳ್ಕೊಡ್ತೀನಿ. ಆವಾಗ ಒಂದಲ್ಲ ಒಂದ್ ಟೈಮಲ್ಲಿ ಅರ್ಥ ಆಗ್ಲೇಬೇಕು. ಅಂಡ್ ಇನ್ನೊಂದು ಹೇಳ್ತೀನಿ, ನಾನೇನು ಹೋಮ್ವರ್ಕ್ ಕೊಡ್ತೀನಲ್ವಾ ಡೈಲಿ, ಅವತ್ತಿಂದ ಅವತ್ತು ಕಂಪ್ಲೀಟ್ ಮಾಡ್ತಾ ಬನ್ನಿ. ನನ್ನ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬರಬೇಕು. ಅಂಡ್ ಹೊಸ ವಿದ್ಯಾರ್ಥಿಗಳು ಏನಾದ್ರು ಜಾಯ್ನ್ ಆಗಿದ್ರೆ ದಯವಿಟ್ಟು ಹೋಗಿ ವಾಪಸ್ ಆಫ್ ಮಾಡಿ ಹೋಗಿ. ಈಗ ಇದು ಥರ್ಡ್ ಕ್ಲಾಸ್, 4th ಕ್ಲಾಸ್. ಇದು ಅರ್ಥ ಆಗಲ್ಲ ತಮಗೆ. ಫಸ್ಟ್ ಕ್ಲಾಸ್ ಇಂದ ನೋಡ್ಕೊಂಡ್ ಬನ್ನಿ. ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ, ಯಾವುದೇ ಕಾನ್ಸೆಪ್ಟ್ ಆಗಲಿ. ಫಾರ್ ಎಕ್ಸಾಂಪಲ್, ನೀವು ಒಂದು 10 minutes ಲೇಟ್ ಆಯ್ತಾ ಇವತ್ತು ಬರೋದು, ಅವತ್ತು ಲೈವ್ ಅಟೆಂಡ್ ಆಗಬೇಡಿ. ರೆಕಾರ್ಡೆಡ್ ಅಪ್ಲೋಡ್ ಮಾಡ್ತೀವಿ, ರೆಕಾರ್ಡೆಡ್ ಕೇಳಿ. ಮಧ್ಯೆ ಜಾಯ್ನ್ ಆಗೋದು, ಮಧ್ಯ ಬರೋದು, ನಿಮ್ಗೂ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಲ್ಲ ಅಂಡ್ ಅರ್ಥ ಆಗಲ್ಲ. ಆ ಕೆಲಸವನ್ನ ಮಾಡಬೇಡಿ. ಓಕೆ, ಈಗ 5 ರೀತಿಯಾಗಿ ನಾವು ಸಿಟಿಜನ್ಶಿಪ್ ಅನ್ನ, ಪೌರತ್ವವನ್ನ ಪಡ್ಕೋಬಹುದು ಅಂತ ಹೇಳಿದೆ. ಅದರಲ್ಲಿ ಫಸ್ಟ್ ಒನ್ ಬೈ ಬರ್ತ್. ಜನನದಿಂದ. ಸೊ ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಬನ್ನಿ. ಒಂದೊಂದು ನಾನು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾ ಹೋಗ್ತೀನಿ. ಬೈ ಬರ್ತ್. ಸೊ ಬೈ ಬರ್ತ್ ಅನ್ನ, ಜನನದಿಂದ, ಬೈ ಬರ್ತ್ ಇಂದ ಹೆಂಗ್ ಸರ್ ಸಿಟಿಜನ್ಶಿಪ್ ಅನ್ನ ಪಡ್ಕೊಳ್ಳೋದು? ಈ ಕಾನ್ಸೆಪ್ಟ್ ನೋಡೋದಕ್ಕಿಂತ ಮುಂಚೆ 2 ಬೇರೆ ಕಾನ್ಸೆಪ್ಟ್ ನೋಡ್ಕೊಬರ್ಬೇಕಾಗುತ್ತೆ. ಅದ್ ಯಾವ್ದು ಅಂದ್ರೆ ಎಸ್ ಸೋಲಿ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಂಡ್ ಅನದರ್ ಒನ್ ಈಸ್ ಎಸ್ ಸಾಂಗುಲಿ ಅಂತೇಳಿ ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಎಸ್ ಸೌಲಿ ಅಂದ್ರೆ, ಇದು ಎಸ್ ಸೌಲಿ ಅಂತೇಳಿ ನಾವು ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಸೊ ಎಸ್ ಸೌಲಿ ಅಂದ್ರೆ ಸಿಂಪಲ್ ಲಾ ಆಫ್ ಸಾಯಿಲ್. ಅಂದ್ರೆ ಯಾವುದೇ ಒಂದು ಭೂ ಪ್ರದೇಶ ಇರುತ್ತಲ್ವಾ, ಭೂ ಪ್ರದೇಶದಲ್ಲಿ ಏನ್ ಹುಡ್ತಾನಲ್ವಾ ಅವನ್ ಸಿಟಿಜನ್ ಆಗ್ತಾನೆ. ಇದು ಎಸ್ ಸೌಲಿ. ಇನ್ನ ಒಂದು ಕಾನ್ಸೆಪ್ಟ್ ಇದೆ ಎಸ್ ಸ್ಯಾಂಗುಲಿ ಅಂತೇಳಿ. ಎಸ್ ಸ್ಯಾಂಗುಲಿ ಅಂದ್ರೆ ಏನು ಅಂದ್ರೆ ಲಾ ಆಫ್ ಬ್ಲಡ್. ಅವ್ರ ಅಪ್ಪ ಅಮ್ಮ, ಅವ್ರ ಪೇರೆಂಟ್ಸು, ಅವ್ರ ಯಾರಾದ್ರೂ ನಮ್ಮ ರಾಷ್ಟ್ರದಲ್ಲಿ ಹುಟ್ಟಿದ್ರ ಅವ್ರ ಮಕ್ಕಳು ಬ್ಲಡ್ ರಿಲೇಷನ್ಸ್ ಇಂದ ಸಿಟಿಜನ್ಸ್ ಆಗ್ತಾರೆ ಅಂತ ಹೇಳಿ. ಡೋಂಟ್ ವರಿ, ಇದನ್ನೆಲ್ಲ ನೆನ್ಪಿಟ್ಕೋಬೇಕು, ನಾಟ್ ನೆಸೆಸರಿ. ಬಟ್ ನಾವೀಗೇನ್ ಮಾಡ್ತಾ ಇದೀವಿ ಅಂದ್ರೆ ಬೈ ಬರ್ತ್, ಜನನದಿಂದ ಯಾವ ರೀತಿ ಸಿಟಿಜನ್ಶಿಪ್ ಅನ್ನ ಪಡ್ಕೊಳ್ಳೋದು. ಇದನ್ನ ನಾವು ನೋಡ್ಬೇಕು ಅಂದ್ರೆ 3 ಟೈಮ್ ಲೈನ್ ಅನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. 1950, 50ರಿಂದ 1987 ಇಲ್ಲಿಯವರೆಗೆ ಒಂದು ರೀತಿಯಾಗಿ ಪಡ್ಕೋತೀವಿ. 1987ರಿಂದ 87ರಲ್ಲಿ ಸಿಟಿಜನ್ಶಿಪ್ ಒಂದು ತಿದ್ದುಪಡಿಯನ್ನ ಮಾಡ್ತಾರೆ. ಸೊ 1987ರಿಂದ 2003ರವರೆಗೆ ಇಲ್ಲಿ ಇನ್ನೂ ಒಂದು ರೀತಿಯಾಗಿ ನಾವು ಸಿಟಿಜನ್ಶಿಪ್ ಅನ್ನ ಪಡ್ಕೋತೀವಿ. ಅಂಡ್ ಆಫ್ಟರ್ 2003 ಇಲ್ಲಿ ಇನ್ನೊಂದು ರೀತಿಯಾಗಿ.
ಸಿಟಿಜನ್ಶಿಪ್ ಅನ್ನ ಬೈ ಬರ್ತ್ ಇಂದ ಪಡ್ಕೊತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಆಫ್ಟರ್ 1950 ಅಂಡ್ ಬಿಫೋರ್ 1987, 1950 ನಂತರ 1987 ಒಳಗಡೆ, ಫಾರ್ ಎಕ್ಸಾಂಪಲ್, ಇಬ್ರು ಕಪಲ್ಸ್ ಬಂದಿರ್ತಾರೆ. ಎಲ್ಲಿಂದ ಬಂದಿರ್ತಾರೆ? ಇಂಗ್ಲೆಂಡ್ ಇಂದ ಬಂದಿರ್ತಾರೆ, ಇಬ್ರು ಲವರ್ಸು. ಸೊ ಇಂಡಿಯಾಗೆ ಗೋವಾಗೆ ಬಂದಿರ್ತಾರೆ ಟ್ರಿಪ್ಗೆ. ಅನ್ಫಾರ್ಚುನೇಟ್ಲಿ ಏನ್ ಕಪಲ್ ಬಂದಿರಲ್ವಾ, ಅಲ್ಲಿರ್ತಕ್ಕಂತಹ ಗರ್ಲ್ ಫ್ರೆಂಡ್ ಏನಿದ್ಲು ಪ್ರೆಗ್ನೆಂಟ್ ಆದ್ಲು. 9 ತಿಂಗಳಾಯ್ತು, ಮಗುನು ಇಲ್ಲೇ ಆಯ್ತು. ಸೊ ಆ ಮಗು ಹುಟ್ಟಿದಲ್ಲಿ ಗೋವಾದಲ್ಲಿ, ಗೋವಾ ಇರೋದಲ್ಲಿ ಇಂಡಿಯಾ ಒಳಗಡೆ. ಸೊ 1950 ಇಂದ 1987 ಒಳಗಡೆ ಪೇರೆಂಟ್ಸ್ ಯಾರಾದ್ರೂ ಆಗಿರ್ಲಿ, ಮಗು ಇಂಡಿಯಾ ಒಳಗಡೆ ಹುಡ್ತಾ ಬೈ ಬರ್ತ್ ಆ ಮಗುಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಯಾರೋ ಮಾರ್ಗನ್ ಅಂತ ಹೇಳಿ ಒಬ್ಬ ಹುಡುಗ, ಯಾರೋ ಒಬ್ಬ ಎಲಿಜಿಬತ್ ಅಂತ ಹೇಳಿ ಒಬ್ಬ ಹುಡುಗಿ, ಇಬ್ರು ಬಂದಿದ್ರು, ಇಬ್ರು ಫಾರಿನ್ ಅವರು. ಅವ್ರಿಗೊಂದು ಮಗು ಆಯ್ತು. ಎಲ್ಲಾಯ್ತು? ಗೋವಾದಲ್ಲಿ ಮಗು ಆಯ್ತು. ಯಾವಾಗ ಆಗಿರೋದು? ಅರೌಂಡ್ 1960 ಆಗಿದೆ. ಸೊ ಈಗ ಆ ಮಗುಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತಾ ಸರ್? ಡೆಫಿನೆಟ್ಲಿ ಸಿಗ್ತಾ ಇತ್ತು. ಬಿಕಾಸ್ ಅವಾಗ ಎಸ್ ಸೋಲಿ ಅಂತಕ್ಕಂತಹ ಒಂದು ಸಿದ್ಧಾಂತವನ್ನ ಫಾಲೋ ಮಾಡ್ತಿದ್ವಿ. ಎಸ್ ಸೋಲಿ ಅಂದ್ರೇನು? ಲಾ ಆಫ್ ಸಾಯಿಲ್. ನಮ್ಮ ದೇಶದೊಳಗಡೆ ಹುಟ್ಟುದ್ ನಾವು, ಅವ್ರ ಪೇರೆಂಟ್ಸ್ ಯಾರಾದ್ರೂ ಆಗಿರ್ಲಿ, ಫಾರಿನ್ ಅಲ್ಲಾದ್ರೂ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ನಮ್ಮ ದೇಶದೊಳಗಡೆ ಹುಟ್ಟಿದ್ರ ಅವನ್ಗೆ ಇಂಡಿಯನ್ ಸಿಟಿಜನ್ಶಿಪ್ ಕೊಡ್ತಾ ಇದ್ವಿ. ಎಲ್ಲಿವರೆಗೆ? 1950 ಇಂದ 1987 ಒಳಗಡೆ. ಬಟ್ ಈಗ ಸಿನೋರಿಯಾ ಚೇಂಜ್ ಆಯ್ತು. 1987 ಬಂದಿದೀವಿ ಅನ್ಕೊಳ್ಳಿ. 1987 ಈ ಟೈಮಲ್ಲಿ ಒನ್ ಆಫ್ ದ ಪೇರೆಂಟ್ ಶುಡ್ ಬಿ ಇಂಡಿಯನ್ ಸಿಟಿಸನ್. ಅಂದ್ರೆ ಏನ್ ಕಪ್ಪಲ್ ಇರ್ತಾರೆ, ಅವ್ರಿಗೊಂದು ಮಗು ಹುಟ್ಟುತ್ತಲ್ವಾ, ಬೈ ಬರ್ತಿಂದ ಆ ಮಗುಗೆ ಸಿಟಿಜನ್ಶಿಪ್ ಸಿಗ್ಬೇಕು ಅಂದ್ರೆ ಬಿಫೋರ್ 1987, 1987 ಮುಂಚೆ ಅಪ್ಪ ಅಮ್ಮ ಯಾರಾದ್ರೂ ಆಗಿರ್ಲಿ ಇಂಡಿಯಾ ಭೂಮಿ ಒಳಗಡೆ ಹುಡ್ತಾ ಇಂಡಿಯನ್ ಸಿಟಿಸನ್ ಆಗ್ತಾ ಇದ್ರು. ಬಟ್ ಈಗ ನಾವು 1987 ಆಫ್ಟರ್. ಈ ಸಂದರ್ಭದಲ್ಲಿ ಬೈ ಬರ್ತಿಂದ, ಜನನದಿಂದ ಆ ಮಗುಗೆ ಸಿಟಿಜನ್ಶಿಪ್ ಬೇಕು ಅಂದ್ರೆ ಇಲ್ಲ ಅಮ್ಮ ಇಂಡಿಯನ್ ಆಗಿರ್ಬೇಕು, ಇಲ್ಲ ಅಪ್ಪ ಇಂಡಿಯನ್ ಆಗಿರ್ಬೇಕು, ಇಬ್ರಲ್ಲೊಬ್ರು ಇಂಡಿಯನ್ ಸಿಟಿಸನ್ ಆಗಿರ್ಲೇಬೇಕು. ಫಾರ್ ಎಕ್ಸಾಂಪಲ್, ಯಾರೊಬ್ಬ ಪ್ರೇಮ್ ಅಂತ ಇರ್ತಾನೆ. ಅವನ್ಗೆ ಯಾರೋ ಒಬ್ರು ಫಾರಿನ್ ಅವ್ರು ಸಿಕ್ಕಿರ್ಲಿ ಇಲ್ಲಿ ಇಂಡಿಯಾಲಿ, ಯಾರೋ ಆಂಟೋನಿಯೋ ಅಂತಕ್ಕಂಥವಳು ಸಿಕ್ಕಿದ್ಲು ಅನ್ಕೊಳ್ಳಿ. ಪ್ರೇಮ್ ಅಂತಕ್ಕಂಥವ್ನು ಆಂಟೋನಿಯೋನ ಮದ್ವೆ ಆದ. ಆಗ ಅವ್ರಿಬ್ರಿಗೂ ಮಗು ಆಯ್ತು. ಎಲ್ಲಾಯ್ತು? ಇಂಡಿಯಾದಲ್ಲಾಯ್ತು. ಸೊ ಈಗ ನೋಡಿ, ಅಮ್ಮ ನೋಡಿದ್ರೆ ಫಾರಿನ್ ಅಮೆರಿಕದವಳು, ಅಪ್ಪ ನೋಡಿದ್ರೆ ಇಂಡಿಯನ್. ಈಗ ಹುಟ್ಟಿರ್ತಕ್ಕಂಥ ಮಗುಗೆ ಬೈ ಬರ್ತಿಂದ ಸಿಟಿಜನ್ಶಿಪ್ ಸಿಗುತ್ತಾ ಸರ್? ಎಸ್, ಡೆಫಿನೆಟ್ಲಿ ಸಿಗುತ್ತೆ. ಯಾಕಂದ್ರೆ ಒನ್ ಆಫ್ ದ ಪೇರೆಂಟ್ ಶುಡ್ ಬಿ ಇಂಡಿಯನ್ ಸಿಟಿಸನ್. ಮಗುನ ತಂದೆ ಅಥವಾ ತಾಯಿ ಇಬ್ರಲ್ಲೊಬ್ರು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ಎಸ್, ಪ್ರೇಮ್ ಇಂಡಿಯನ್ ಸಿಟಿಜನ್ಶಿಪ್ ಸಿಕ್ತು. ಬಟ್ ಬಿಫೋರ್ 1987 ಅಪ್ಪನೂ ಯಾರಾದ್ರೂ ಆಗ್ಲಿ, ಅಮ್ಮನೂ ಯಾರಾದ್ರೂ ಆಗ್ಲಿ, ಫಾರಿನ್ ಅವರೇ ಆಗಿರ್ಲಿ, ಅದ್ ಮ್ಯಾಟರ್ ಆಗಲ್ಲ. ಭೂಮಿ ಒಳಗಡೆ, ಭಾರತದ ಭೂಪ್ರದೇಶ ಒಳಗಡೆ ಹುಟ್ಟಿದ್ರ ಇಂಡಿಯನ್ ಸಿಟಿಸನ್ ಬಿಫೋರ್ 1987. ಬಟ್ ಆಫ್ಟರ್ 1987 ಟಿಲ್ 2003 ಇಲ್ಲಿವರೆಗೆ ಅಪ್ಪ ಅಥವಾ ಅಮ್ಮ ಇಬ್ರಲ್ಲೊಬ್ರು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ಆಗ ಮಗುಗೆ ಬೈ ಬರ್ತ್ ಸಿಟಿಜನ್ಶಿಪ್ ಸಿಗುತ್ತೆ. ಅಂಡ್ ದೆನ್ ಆಫ್ಟರ್ 2003 ಬನ್ನಿ, ಮತ್ತೊಂದು ಬದಲಾವಣೆ ಆಯ್ತು, ಮತ್ತೊಂದು ಅಮೆಂಡ್ಮೆಂಟ್ ಅನ್ನ ಮಾಡಿದ್ರು. ಇಲ್ಲಿ ಏನಾಯ್ತು ಅಂದ್ರೆ, ಇಬ್ರಿದ್ದಾರೆ, ಅಪ್ಪ ಅಥವಾ ಅಮ್ಮ, 2 ಕಂಡೀಷನ್ ಆಗ್ತಾರೆ. ಬೋತ್ ಪೇರೆಂಟ್ಸ್ ಆರ್ ಇಂಡಿಯನ್ಸ್. ಅಪ್ಪ ಅಮ್ಮ ಇಬ್ರು ಇಂಡಿಯನ್ಸ್ ಆಗಿರ್ಬೇಕು, ಅಥವಾ ಇಬ್ರಲ್ಲೊಬ್ರು ಇಂಡಿಯನ್ ಆಗಿರ್ಬೇಕು. ಬಟ್ ಇನ್ನೊಬ್ರು ಬಂದಿರ್ತಾರಲ್ಲ ಫಾರಿನ್ ಇಂದ. ಈಗ ಹುಡುಗ ಇಂಡಿಯಾದವನು, ಯಾರೋ ಒಬ್ಬ, ಫಾರ್ ಎಕ್ಸಾಂಪಲ್ ಅರ್ಜುನ್ ಅಂತ, ಇವನ್ ಇಂಡಿಯಾದವನು. ಹುಡುಗಿ ಯಾವ್ದೋ ಒಂದು ದೇಶದಿಂದ ಬಂದಿದ್ದಾರೆ. ಆ ಹುಡುಗಿ ಹೆಸರು ಫ್ರಾನ್ಸಿಸ್ಕೋ ಅಂದ್ಕೊಳ್ಳಿ, ಹೆಸರು ಯಾವ್ದಾದ್ರೇನು ಅಂದ್ಕೊಳ್ಳಿ. ಸೊ ಇವಳು ಏನ್ ಮಾಡಿದಾಳೆ? ಇವಳು ಜರ್ಮನಿಯಿಂದ ಬಂದಿದ್ದಾಳೆ. ಸೊ ಇಬ್ರು ಇಂಡಿಯನ್ಸ್ ಆಗಿದ್ರು ಓಕೆ, ಇಲ್ಲ ಇಬ್ರಲ್ಲೊಬ್ರು ಇಂಡಿಯನ್ಸ್ ಆಗಿದ್ರು ಓಕೆ. ಬಟ್ ಇನ್ನೊಬ್ರು ಏನ್ ಬಂದಿದಾರಲ್ಲ ಜರ್ಮನಿಯಿಂದ, ಅವರು ಇಲ್ಲಿಗಲ್ ಮೈಗ್ರೆಂಟ್ ಆಗಿರಬಾರ್ದು, ಅಕ್ರಮ ವಲಸೆಗಾರರಾಗಿರಬಾರ್ದು. ಸರ್, ಅಕ್ರಮ ವಲಸೆಗಾರರು ಅಂದ್ರೆ ಯಾರು ಸರ್?
ಫಾರ್ ಎಕ್ಸಾಂಪಲ್ ಜರ್ಮನಿಯಿಂದ ಬಂದವಳೆ, ವೀಸಾ ಏನ್ ಕೊಟ್ಟಿದ್ರು 3 ತಿಂಗಳು ಕೊಟ್ಟಿದ್ರು. ಅವಳೇನ್ ಮಾಡಿದ್ರು, ಒಂದು 10 ತಿಂಗಳು ಇಲ್ಲೇ ಇದ್ರು. ಮಗು ಹುಟ್ಟೋ ಟೈಮಲ್ಲಿ ಅವಳದು ವೀಸಾ ಕ್ಯಾನ್ಸಲ್ ಆಗಿತ್ತು. ಆಗ ಅವಳು ಏನಾಗ್ತಾಳೆ, ಇಲ್ಲಿಗಲ್ ಮೈಗ್ರೆಂಟ್ ಆಗ್ತಾಳಲ್ವಾ. ಆ ಟೈಮಲ್ಲಿ ಮಗು ಹುಡ್ತು. ಆಗ ಆ ಮಗುಗೆ ಇಂಡಿಯನ್ ಸಿಟಿಜನ್ಶಿಪ್ ಅನ್ನ ಕೊಡಲ್ಲ. ಯಾಕೆ ಕೊಡಲ್ಲ? ಅಪ್ಪ ಅರ್ಜುನೇ ಆಗಿರ್ಬೋದು, ಇಂಡಿಯನ್ನೇ ಆಗಿರ್ಬೋದು, ಬಟ್ ಅವಳು ಆ ಟೈಮಲ್ಲಿ, ಮಗು ಆಗೋ ಟೈಮಲ್ಲಿ ಅವಳಿಗೆ ವೀಸಾ ಕ್ಯಾನ್ಸಲ್ ಆಗಿತ್ತು, ವ್ಯಾಲಿಡಿಟಿ ಮುಗಿದೋಗಿತ್ತು. ಸೊ ಇಲ್ಲಿಗಲ್ ಮೈಗ್ರೆಂಟ್ ಆಗ್ತಾಳೆ ಅವಳು, ಅಕ್ರಮ ವಲಸೆಗಾರರಾಗ್ತಾಳೆ ಅವಳು. ಸೊ ಅವಾಗ ಆ ಮಗುಗೆ ಇಂಡಿಯನ್ ಸಿಟಿಜನ್ಶಿಪ್ ಅನ್ನ ಕೊಡಲ್ಲ ಬೈ ಬರ್ತಿಂದ. ಅಥವಾ ಇಲ್ಲೇ ಯಾರೋ ಪಾಕಿಸ್ತಾನದಿಂದ ಒಳಗಡೆ ನುಕ್ಕೊಂಡು ಬಂದಿದ್ದಾರೆ. ತಮಗೆ ಗೊತ್ತು, ಇತ್ತೀಚೆಗೆ ಕೇಳ್ತಾನೆ ಇದ್ದೀರಾ, ತುಮಕೂರಾಗ ಅಷ್ಟು ಜನ ಸಿಕ್ಕಿದ್ರು, ಈ ಬೆಂಗಳೂರಾಗ ಅಷ್ಟು ಜನ ಸಿಕ್ಕಿದ್ರು ಅಂತೇಳಿ. ಪಾಕಿಸ್ತಾನದಿಂದ ಯಾರೋ ಒಳಗಡೆ ಬಂದಿದ್ದಾರೆ, ವೀಸಾ ಗೀಸಾ ಏನು ತಾಂಡಿಲ್ಲ. ಆ ಒಂದು ಪಾಕಿಸ್ತಾನದಿಂದ ಬಂದಿರ್ತಕ್ಕಂಥ ಹುಡುಗಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗನ ಮದ್ವೆ ಆಗ್ತಾರೆ. ಇಬ್ರಿಗೂ ಒಂದು ಮಗು ಆಗುತ್ತೆ. ಸೊ ಈಗ ಅವಳು ಅಕ್ರಮವಾಗಿ ಬಂದಿಲ್ಲಲ್ವಾ ಪಾಕಿಸ್ತಾನದಿಂದ, ಸೊ ಇಲ್ಲಿಗಲ್ ಮೈಗ್ರೆಂಟ್ ಅಲ್ವಾ ಅವಳು. ಸೊ ಇಲ್ಲಿಗಲ್ ಮೈಗ್ರೆಂಟ್ ಆಗಿದ್ರೆ ಆ ಮಗುಗೆ ಸಿಟಿಜನ್ಶಿಪ್ ಇರಲ್ಲ. ಬಟ್ ಅವಳು ವ್ಯಾಲಿಡ್ ಇಂದ ಬಂದಿದ್ದಾಳೆ ಅನ್ಕೊಳ್ಳಿ, ಎಲ್ಲ ಫಾರಿನ್ ಅಲ್ಲಿ ಇದ್ಲು, ವೀಸಾ ತಗೊಂಡೇ ಬಂದಿದ್ದಾಳೆ, ಒಂದ್ 3 ವರ್ಷಕ್ಕೆ ವೀಸಾ ಇದೆ, ಇಲ್ಲಿ ಮದ್ವೆ ಆಗ್ಬಿಟ್ಟು ಮಗು ಆಯ್ತು. ಅಟ್ ದ ಟೈಮ್ ಆಫ್ ದ ಬರ್ತ್ ಮಗು ಏನ್ ಹುಡ್ತಿತ್ತಲ್ಲ, ಆ ಟೈಮಲ್ಲಿ ಅವಳು ಇಲ್ಲಿಗಲ್ ಮೈಗ್ರೆಂಟ್ ಅಲ್ಲ. ಸೊ ಸಿಟಿಜನ್ಶಿಪ್ ಅನ್ನ ಕೊಡ್ತಾರೆ. ಲಾಂಗ್ ಸ್ಟೋರಿ ಶಾರ್ಟ್, ಸರ್ ಏನೇನೋ ಹೇಳ್ತಿದ್ದಾರೆ, ಅರ್ಥ ಆಗ್ತಿಲ್ವಾ, ತಲೆ ಕೆಡಿಸ್ಕೋಬೇಡಿ. ಲಾಂಗ್ ಸ್ಟೋರಿ ಶಾರ್ಟ್, ಬೈ ಬರ್ತ್ ಇಂದ, ಜನನದಿಂದ ಸಿಟಿಜನ್ಶಿಪ್ ಅನ್ನ ಪಡ್ಕೋಬಹುದು. ನಾವೆಲ್ಲ ಬೈ ಬರ್ತ್ ಸಿಟಿಜನ್ಸೇ, ನಾವು ಇಲ್ಲೇ ಇದ್ದೀವಿ, ಇಲ್ಲೇ ಹುಟ್ಟಿದ್ವಿ, ಪಡ್ಕೊಂಡ್ವಿ. ಬಟ್ 1950 ಇಂದ 1987 ವರೆಗೆ, 1950 ಇಂದ 1987 ಯಾವುದೇ ಮಗು ನಮ್ಮ ಭಾರತದ ಭೂಪ್ರದೇಶದೊಳಗಡೆ ಹುಟ್ಲಿ, ಯಾವುದೇ ಮಗು, ಅವ್ರ ಅಪ್ಪ ಅಮ್ಮ ಯಾವ ದೇಶದವರಾದ್ರೂ ಆಗಿರ್ಲಿ, ಆ ಮಗುವಿಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗ್ತಾ ಇತ್ತು ಟಿಲ್ 1987 ವರೆಗೆ. ದೆನ್ 1987 ಆದ ನಂತರ ಟಿಲ್ 2003 ವರೆಗೆ, 1987ರಿಂದ 2003 ವರೆಗೆ ಯಾವುದೇ ಮಗು ನಮ್ಮ ದೇಶದ ಭೂಪ್ರದೇಶದ ಒಳಗಡೆ ಹುಟ್ಲಿ, ಅಲ್ಲಿ ನಾವು ಎಸ್ ಸೋಲಿಯನ್ನ ಬಳಸಲ್ಲ, ಎಸ್ ಸ್ಯಾಂಗುಲಿಯನ್ನ ಬಳಸ್ತೀವಿ. ಎಸ್ ಸ್ಯಾಂಗುಲಿ ಅಂದ್ರೆ ಲಾ ಆಫ್ ಬ್ಲಡ್ ರಿಲೇಶನ್ಶಿಪ್ ಅನ್ನ ಕಂಡು ಮಾಡ್ತೀವಿ. 1987ರಿಂದ 2003 ಯಾವುದೇ ಮಗು ಹುಟ್ಲಿ, ಅಪ್ಪ ಅಥವಾ ಅಮ್ಮ ಇಂಡಿಯನ್ ಆಗಿರ್ಬೇಕು. ಒನ್ ಆಫ್ ದ ಪೇರೆಂಟ್ ಶುಡ್ ಬಿ ಇಂಡಿಯನ್. ಅಪ್ಪ ಅಮ್ಮ ಇಬ್ರಲ್ಲೊಬ್ರು ಇಂಡಿಯನ್ ಆಗಿರ್ಬೇಕು ಟಿಲ್ 2003. ಡನ್. ಅಪ್ಪ ಅಮ್ಮ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2003 ಏನಾದ್ರು ಅಮ್ಮ ಫಾರಿನ್ ಇಂದ ಬಂದವಳ, ಅವಳು ಇಲ್ಲಿಗಲ್ ಮೈಗ್ರೆಂಟ್ ಆಗ್ಲಿ, ಸಿಟಿಜನ್ಶಿಪ್ ಕೊಡ್ತಾ ಇದ್ವಿ, ಅಪ್ಪ ಇಂಡಿಯನ್ ಆಗಿದ್ರೆ ಸಾಕಾಗೋದು. ಬಟ್ ಆಫ್ಟರ್ 2003 ಇಬ್ರು ಅಪ್ಪ ಅಮ್ಮ ಇಬ್ರು ಇಂಡಿಯನ್ ಆಗಿರ್ಬೇಕು, ಅಥವಾ ಇಬ್ರಲ್ಲೊಬ್ರು ಇಂಡಿಯನ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಅರ್ಜುನ್ ಇಂಡಿಯಾದವನು, ಇನ್ನೊಬ್ಳು ಫ್ರಾನ್ಸಿಸ್ಕೋ ಫಾರಿನ್ ಅವಳು. ಬಟ್ ಇಲ್ಲಿ ಈ ಫ್ರಾನ್ಸಿಸ್ಕೋ ಏನಿದಾಳಲ್ವಾ, ಇವಳು ಇಲ್ಲಿಗಲ್ ಮೈಗ್ರೆಂಟ್ ಆಗಿರ್ಬಾರ್ದು, ಅಕ್ರಮ ವಲಸೆ ಬಂದಿರಬಾರ್ದು. ಅವಳು ವ್ಯಾಲಿಡ್ ಇರ್ತಕ್ಕಂಥ ವೀಸಾ ತೆಗೆದುಕೊಂಡ್ ಬಂದಿರ್ಬೇಕು. ಆಗ ಇವರಿಬ್ರಿಗೆ ಕೊಡ್ತಕ್ಕಂಥ ಮಗುಗೆ ಸಿಟಿಜನ್ಶಿಪ್ ಸಿಗುತ್ತೆ. ಬೈ ಬರ್ತ್ ಇಂದ, ಜನನದಿಂದ ಈ ರೀತಿ ಸಿಟಿಜನ್ಶಿಪ್ ಅನ್ನ ನಾವು ಪಡ್ಕೋತೀವಿ. ಸೊ ಈಗ ಫಸ್ಟ್ ಒನ್ ಬೈ ಬರ್ತ್ ಅರ್ಥ ಆಗಿದೆಯಲ್ವಾ? ಕ್ಲಿಯರ್? ಕ್ಲಿಯರ್ ಅಂದ್ರೆ ಬೇರೆದಕ್ಕೆ ಹೋಗ್ತೀನಿ. ಎಸ್, ವೆರಿ ಗುಡ್, ವೆರಿ ಗುಡ್, ವೆಲ್ ಡನ್. ಬರೋಣ ಈಗ. ಸೊ ನಮ್ಗೆ ಫಸ್ಟ್ ಒನ್ ಗೊತ್ತಾಯ್ತು, ಬೈ ಬರ್ತ್ ಯಾವ ರೀತಿ, ಜನನದಿಂದ ಯಾವ ರೀತಿ ಸಿಟಿಜನ್ಶಿಪ್ ಅನ್ನ ಪಡ್ಕೊಂಡ್ವಿ ಅಂತ. ಸೊ ನೆಕ್ಸ್ಟ್ ಬೈ ಡಿಸೆಂಟ್, ವಂಶಾನುಪ್ರಾಪ್ತಿಯಿಂದ. ಫಾರ್ ಎಕ್ಸಾಂಪಲ್ ನಾನು ನನ್ನ ಗರ್ಲ್ ಫ್ರೆಂಡ್ USA ಹೋಗಿದ್ದೀವಿ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪ್ರೈಮ್, ನನ್ ಮದ್ವೆ ಆಗಿದೆ ಅನ್ಕೊಳ್ಳಿ, ನನ್ನ ವೈಫ್ ಮದ್ವೆ ಆಗಿಲ್ಲ ಸದ್ಯಕ್ಕೆ, ಆಗಿದೆ ಅನ್ಕೊಳ್ಳಿ. ನಾವಿಬ್ರು ಎಲ್ಲಿಗೆ ಹೋಗ್ತೀವಿ, USA ಹೋಗ್ತೀವಿ, ಅಮೆರಿಕಾಗ್ ಟ್ರಿಪ್ ಹೋಗ್ತೀವಿ. ಈ ಟೈಮಲ್ಲಿ ನಮ್ಮ ವೈಫ್ ಏನಿದಾರಲ್ವಾ, ಅವ್ರಿಗೆ 9 ಮಂತ್ ಪ್ರೆಗ್ನೆಂಟ್ ಅನ್ಕೊಳ್ಳಿ, ಟ್ರಿಪ್ ಹೋಗಿರ್ತಕ್ಕಂಥ ಟೈಮಲ್ಲಿ. ಯೂಶಲಿ ಆ ಟೈಮ್ ಆಗಿದ್ರೆ ಬಿಡಲ್ಲ, ಅಲೋ ಮಾಡಲ್ಲ ಫ್ಲೈಟ್ಗೆಲ್ಲ, ಅದ್ ಬೇಡ. ಅದು
ಅನ್ಕೊಳ್ಳಿ 9 ಮಂತ್ ಪ್ರೆಗ್ನೆಂಟ್, ಟ್ರಿಪ್ ಹೋಗಿದ್ದೀವಿ USA. ಅಲ್ಲಿ ಮಗು ಆಯ್ತು, ಅಲ್ಲಿ ಬೇಬಿ ಬಾರ್ನ್ ಆಯ್ತು. ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಬೇಬಿ ಹುಡ್ತಲ್ವಾ, ಬಟ್ ಅಪ್ಪ ಅಮ್ಮ ಯಾರು ಇಂಡಿಯನ್, ಮಗು ಹುಟ್ಟಿರೋದಲ್ಲಿ ಅಲ್ಲಿ. ಈ ಮಗುಗೆ ಬೈ ಬರ್ತ್ ಇಂದ ಸಿಟಿಜನ್ಶಿಪ್ ಸಿಗಲ್ಲ, ಯಾಕಂದ್ರೆ ಹುಟ್ಟಿರೋದಲ್ಲಿ. ಬಟ್ ಬೈ ಡಿಸೆಂಟ್ ಇಂದ ಸಿಟಿಜನ್ಶಿಪ್ ಸಿಗುತ್ತೆ, ವಂಶಾನುಪ್ರಾಪ್ತಿಯಿಂದ. ಅಂದ್ರೆ ನಮ್ಮ ವಂಶ ಯಾರ್ದು, ಇಂಡಿಯನ್ಸ್, ಇಬ್ರು ಅಪ್ಪ ಅಮ್ಮ ಇಬ್ರು ಇಂಡಿಯನ್ಸ್. ಸೊ ಬೈ ಡಿಸೆಂಟ್ ಇಂದ ಏನಿದ್ದಾನೆ ಇವನ್ಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತೆ. ಬಟ್ ನಾವೇನ್ ಮಾಡ್ಬೇಕು ಅಂದ್ರೆ ವಿತಿನ್ 1 year ಒಳಗಡೆ ಅಲ್ಲಿಗೆ ಹೋಗಿ, ಅಲ್ಲಿ ಎಂಬಸಿ ಇರುತ್ತೆ ಅಮೆರಿಕದಲ್ಲಿ ನಾವಿರೋದು, ಅಲ್ಲಿ ಇಂಡಿಯನ್ ಎಂಬಸಿ ಇರುತ್ತೆ, ಅಲ್ಲಿಗೆ ಹೋಗಿ ಇಂಡಿಯನ್ ಎಂಬಸಿಗೆ ಹೋಗಿ ರಿಜಿಸ್ಟರ್ ಮಾಡಿಸ್ಬೇಕು. ನೋಡಿ ನಮ್ಮ ಮಗು ಇಲ್ಲಿಗೆ ಬಂದಿದ್ವಿ, ಇಲ್ಲಿ ಹುಟ್ಟಿದೆ, ಅಲ್ಲೋಗಿ ಮಾಡಿಸ್ಬೇಕು. ಆ ಟೈಮಲ್ಲಿ ಆ ಮಗು ಬೈ ಡಿಸೆಂಟ್ ಇಂದ, ವಂಶಾನುಪ್ರಾಪ್ತಿಯಿಂದ, ಆ ಮಗು ಅಪ್ಪ ಅಮ್ಮ ಯಾರು, ನಾನು ನನ್ನ ಹೆಂಡತಿ, ನಾವ್ಯಾರು ಇಂಡಿಯನ್. ಸೊ ವಂಶಾನುಪ್ರಾಪ್ತಿಯಿಂದ ಆ ಮಗುಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತೆ. ಅಂಡ್ ಇಲ್ಲಿ ಇನ್ನೂ ಒಂದು ಬರುತ್ತೆ, ಇಲ್ಲಿ ಇನ್ನೂ ಒಂದು ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಸಿಗುತ್ತೆ. ಏನು ಅಂದ್ರೆ, ಮಗು ಹುಟ್ಟಿರೋದು ಅಮೆರಿಕದ ಭೂಪ್ರದೇಶದೊಳಗಡೆ. ಅಮೆರಿಕದಲ್ಲಿ ಒಂದು ರೂಲ್ಸ್ ಇದೆ, ಏನು ಅಂದ್ರೆ ಆ ಭೂಪ್ರದೇಶದೊಳಗಡೆ ಯಾರು ಹುಡ್ತಾರಲ್ಲ ಅವರೆಲ್ಲ ಅಮೆರಿಕನ್ ಸಿಟಿಜನ್ಸ್. ಈಗ ನನ್ನ ಮಗು ಅಮೆರಿಕನ್ ಸಿಟಿಜನ್ಶಿಪ್ ಸಿಗುತ್ತಲ್ವಾ ಅವನಿಗೆ. ಸೊ ಆ ಮಗುಗೆ, ಆ ಬೇಬಿಗೆ ಒಂದು ಬೈ ಡಿಸೆಂಟ್ ಇಂದ ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತೆ, ನಂಬರ್ 1. ನಂಬರ್ 2, ಅವನು ಹುಟ್ಟಿರೋದಲ್ಲಿ ಅಮೆರಿಕದೊಳಗಡೆ. ಸೊ ಅಮೆರಿಕದ ಕಾನೂನಿನ ಪ್ರಕಾರ ಅಮೆರಿಕದ ಸಿಟಿಜನ್ಶಿಪ್ ಅನ್ನು ಕೂಡ ಸಿಗುತ್ತೆ. ಬಟ್ ಸರ್ ನೀವ್ ಹೇಳ್ತಿದ್ದೀರಾ ಡ್ಯುಯಲ್ ಸಿಟಿಜನ್ಶಿಪ್ ಇಲ್ಲ ಅಂತ ಹೇಳ್ತಿದ್ರಲ್ವಾ ಸರ್, ದ್ವಿಪೌರತ್ವ ಇರಬಾರ್ದು ಅಂತ ಹೇಳ್ತಿದ್ರಲ್ವಾ ಸರ್. ಟಿಲ್ 18 years ಕಂಪ್ಲೀಟ್ ಆಗೋವರೆಗೆ, 18 ವರ್ಷ ಆ ಮಗು ಕಂಪ್ಲೀಟ್ ಆಗೋವರೆಗೆ ಡ್ಯುಯಲ್ ಸಿಟಿಜನ್ಶಿಪ್ ಇರುತ್ತೆ. ಬಟ್ 18 ವರ್ಷ ಕಂಪ್ಲೀಟ್ ಆದ ನಂತರ ಆ ಮಗು ನಾವು ಇಂಡಿಯಾ ಕರ್ಕೊಂಡ್ಬರ್ತೀವಿ, ನಾವಿಬ್ರು ಇಂಡಿಯನ್ ಸಿಟಿಜನ್ಸ್, ಆ ಮಗುನು ಇಂಡಿಯನ್ ಸಿಟಿಜನ್ಸ್ ಈಗ ಅಟ್ ಪ್ರೆಸೆಂಟ್. ಬಟ್ ಅಮೆರಿಕದ್ದು ಹಂಗೆ ಇರುತ್ತೆ. ಬಟ್ 18 ವರ್ಷ ಆದ ನಂತರ ವಿತಿನ್ 6 months ಅವನೇನ್ ಮೇಜರ್ ಆಗ್ತಾನಲ್ವಾ, 18 ವರ್ಷ ಆಗುತ್ತಲ್ವಾ, ವಿತಿನ್ 6 months ಅವನು ಇನ್ಫಾರ್ಮೇಶನ್ ಕೊಡ್ಬೇಕು, ಚೂಸ್ ಮಾಡ್ಬೇಕು. ಇಲ್ಲ ನನ್ಗೆ ಇಂಡಿಯನ್ ಸಿಟಿಜನ್ಶಿಪ್ ಬೇಕು ಅಂತ ಅವ್ನು ಹೇಳಿದಾನೆ ಅಂದ್ರೆ ಅಮೆರಿಕದ್ದು ಕ್ಯಾನ್ಸಲ್ ಆಗುತ್ತೆ. ಅಥವಾ ನನ್ಗೆ ಇಂಡಿಯಾದ್ ಬೇಡ ಅಮೆರಿಕದ್ ಬೇಕು ಅಂದ್ರೆ ಅವ್ನು ಅಮೆರಿಕದ ಸಿಟಿಜನ್ಶಿಪ್ ಇರುತ್ತೆ, ಇಂಡಿಯಾದ್ ಕ್ಯಾನ್ಸಲ್ ಆಗುತ್ತೆ. ಸೊ 18 years ಒಳಗಡೆ ಅವನು ಹೇಳ್ಬೇಕಾಗತ್ತೆ. ಇದು ಬೈ ಡಿಸೆಂಟ್, ವಂಶಾನು ಮೂಲದಿಂದ ಸಿಟಿಜನ್ಶಿಪ್ ಬರ್ತಕ್ಕಂಥದ್ದು. ಅಂದ್ರೆ ಆ ವ್ಯಕ್ತಿ ನಮ್ಮ ಇಂಡಿಯಾದಲ್ಲೇ ಹುಟ್ಟಿರ್ಬೇಕು ಅಂತ ಏನಿಲ್ಲ, ಫಾರಿನಲ್ಲೇ ಹುಟ್ಲಿ, ಅವನ ಮೂಲ ಅವ್ರ ಅಪ್ಪ ಅಮ್ಮ ಇಂಡಿಯಾದವ್ರು ಆಗಿರ್ಬೇಕು. ಇನ್ನೊಂದಷ್ಟು ಕಂಡೀಷನ್ಸ್ ಬರ್ತವೆ, ನಾಟ್ ನೆಸೆಸರಿ, ನಿಮಗ್ ಬೇಕಾಗಿಲ್ಲ. ಸರ್ ಬೈ ಬರ್ತ್ ಸಿಟಿಜನ್ಶಿಪ್ ಕೊಡ್ತಾರೆ ಅಲ್ವಾ ಸರ್, ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಆದಾಗ ಬೈ ಬರ್ತ್ ಸಿಟಿಜನ್ಶಿಪ್ ತಗೊಂಡಿರೋರ್ನ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಸಿಟಿಜನ್ಶಿಪ್ ಅನ್ನ ಕ್ಯಾನ್ಸಲ್ ಆದ್ರೂ ಮಾಡ್ಲಿ, ಆದ್ರೆ ಇಟ್ಕೊಂಡಾದ್ರೂ ಇಟ್ಕೋಬಹುದು. ಇವ್ರು ನಮ್ ಸಿಟಿಜನ್ಸ್ ಅಲ್ಲ ಅಂತ ಹೇಳಿದ್ರು ಹೇಳ್ಬೋದು. ಬಟ್ ಯಾರು ಹೇಳ್ಬೇಕು, ಪಾರ್ಲಿಮೆಂಟ್, ಸಂಸತ್ ಏನ್ ಬೇಕಾದ್ರೂ ಮಾಡ್ಬೋದು, ಸಂಸತ್ ಏನ್ ಬೇಕಾದ್ರೂ ಮಾಡ್ಬೋದು. ಈ ವಿಚಾರಕ್ಕೆ ಪಾರ್ಲಿಮೆಂಟರಿ ರೈಟ್ಸ್ ಇದೆ ಅಂಡರ್ ಆರ್ಟಿಕಲ್ 11. ಸೊ ಈಗ ನಾನೇನ್ ಹೇಳ್ಕೊಟ್ಟೆ ಅಂದ್ರೆ, ಬೈ ಡಿಸೆಂಟ್, ಲಾಂಗ್ ಸ್ಟೋರಿ ಶಾರ್ಟ್, ವಂಶಾನುಪ್ರಾಪ್ತದಿಂದ ಯಾವ ರೀತಿ ಸಿಟಿಜನ್ಶಿಪ್ ಅನ್ನ ಪಡ್ಕೋಬಹುದು ಅಂದ್ರೆ, ಅಪ್ಪ ಅಮ್ಮ ಇಬ್ರಲ್ಲೊಬ್ರು ಅಥವಾ ಇಬ್ರು ಇಂಡಿಯನ್ ಸಿಟಿಜನ್ಸ್ ಆಗಿದ್ರೆ ಅವ್ರು ಫಾರಿನ್ ಅಲ್ಲಿ ಆ ಮಗು ಹುಟ್ಟಿದ್ರು ಕೂಡ ಆ ಮಗುಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತೆ. ಇದೊಂದು. ನಂಬರ್ 2, ಇನ್ ಕೇಸ್ ಅಮೆರಿಕದಲ್ಲಿ ಹುಟ್ಟಿದ್ರೆ ಅಮೆರಿಕನ್ ಸಿಟಿಜನ್ಶಿಪ್ ಕೂಡ ಸಿಗುತ್ತೆ. ಎಷ್ಟೋ ಜನ ಅಮೆರಿಕನ್ ಸಿಟಿಜನ್ಶಿಪ್ ಸಿಗ್ಲಿ ಅಂತಾನೆ ಈ ರೀತಿ ಮಾಡ್ತಾರೆ. ಯಾವ್ದಾದ್ರು ಮಗು ಅಲ್ಲಿ ಹುಟ್ಟಿದ್ರೆ ಆಟೋಮೆಟಿಕ್ ಅಮೆರಿಕನ್ ಸಿಟಿಜನ್ಶಿಪ್ ಸಿಗುತ್ತೆ ಈಸಿಯಾಗಿ. ಇನ್ನೊಂದು ಕ್ವಶನ್, ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್, ಇಬ್ರು ಕಪಲ್, ಒಂದು ಜಪಾನ್ ಅವನು, ಇನ್ನೊಬ್ಬ ಜರ್ಮನಿ ಅವನ ಹುಡುಗ, ಜಪಾನ್ ಅವಳು ಹುಡುಗಿ. ಇವರಿಬ್ರು ಲವ್ ಮಾಡಿದ್ರು, ಮದ್ವೆ ಆದ್ರು, ಹೋಗ್ತಾ ಇದಾರೆ. ಇವಳು 9 month ಪ್ರೆಗ್ನೆಂಟು, ವಿಮಾನದಲ್ಲಿ ಹೋಗ್ತಾ ಇದಾರೆ. ವಿಮಾನದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರು ಅಮೆರಿಕ ಇನ್ನೇನು ಒಳಗಡೆ ಕ್ರಾಸ್ ಆಗ್ಬೇಕು, ಆ ಆಕಾಶದಲ್ಲಿ ಅಟ್ಮಾಸ್ಫಿಯರ್ ಅಲ್ಲೇನೆ ಅಲ್ಲೇ ಅವಳು ಡೆಲಿವರಿ ಆಗುತ್ತೆ ಅನ್ಕೊಳ್ಳಿ. ಈಗ ಎಸ್ ಆಯ್ಲಿ ಅಂದ್ರೆ ಯಾವ ಭೂಪ್ರದೇಶದಲ್ಲಿ ಹುಟ್ಟಿಲ್ಲಲ್ವಾ, ಮೇಲ್ಗಡೆ ಅಲ್ವಾ ಹುಟ್ಟಿರೋದು. ಈಗ ಆ ಮಗುಗೆ ಯಾವ ಸಿಟಿಜನ್ಶಿಪ್ ಸಿಗುತ್ತೆ? ನಿಮ್ ಕ್ಯೂರಿಯಾಸಿಟಿ ಹೇಳ್ತಾ ಇರೋದು, ಇದೆಲ್ಲ ಬೇಕಾಗಿಲ್ಲ. ಸೊ ಆಗ ಆ ಒಂದು
ಏನು ವಿಮಾನ ಬಂದಿರ್ತಲ್ವಾ ಆ ಒಂದು ವೈಮಾನಿಕ ಯಾನದ ಯಾವ ದೇಶಕ್ಕೆ ಸೇರುತ್ತೆ ಆ ದೇಶಕ್ಕೆ ಅದು ಸೇರ್ತವೆ. ಫಾರ್ ಎಕ್ಸಾಂಪಲ್ ಅಮೆರಿಕದ ಮೇಲ್ಗಡೆನೆ ಹುಡ್ತಾ, ಸೊ ಅದು ಅಮೆರಿಕದ ಒಂದು ಟೆರಿಟರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಮೆರಿಕದ ಸಿಟಿಜನ್ಶಿಪ್ ಅನ್ನ ಕೊಡ್ತಾ ಹೋಗ್ತೀವಿ. ಲಾಂಗ್ ಸ್ಟೋರಿ ಶಾರ್ಟ್, ಬೈ ಬರ್ತಿಂದ ನೋಡಿದ್ವಿ, ಬೈ ಡಿಸೆಂಟ್ ವಂಶಾನುಪ್ರಾಪ್ತದಿಂದ ನೋಡ್ತಾ ಬಂದ್ವಿ. ಸೊ ಈಗ ಬೈ ಡಿಸೆಂಟ್ ಅಥವಾ ವಂಶಾನುಪ್ರಾಪ್ತಿ ಇದು ಅರ್ಥ ಆಗಿದೆಯಲ್ವಾ, ಈ ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ವಾ. ಮೈನರ್ ಚೈಲ್ಡ್ ವಿತಿನ್ 6 ಮಂತ್ ಒಳಗಡೆ ಡಿಸೈಡ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಯಾವ್ದಕ್ ಬೇಕಾದ್ರೂ ಇನ್ವಾಲ್ವ್ ಆಗುತ್ತ್ರಿ ಸಾಯಿ ಪಲ್ಲವಿ ಮ್ಯಾಮ್? ಸುಪ್ರೀಂ ಕೋರ್ಟ್ ಯಾವ ಕೇಸಿಗೆ ಬೇಕಾದ್ರೂ ಇನ್ವಾಲ್ವ್ ಆಗ್ಬೋದು. ಬಟ್ ಆರ್ಟಿಕಲ್ 11 ಏನ್ ಹೇಳುತ್ತೇಳಿ, ಪಾರ್ಲಿಮೆಂಟ್ಗೆ ಕಂಪ್ಲೀಟ್ ಪವರ್ ಅನ್ನ ಕೊಟ್ಟಿದೆ, ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಯೂಶಲಿ ಆಗ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಗೊತ್ತಾ? ಸೊ ಆರ್ಟಿಕಲ್ 11 ನ ಪ್ರಕಾರ ಪಾರ್ಲಿಮೆಂಟ್ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಸಂವಿಧಾನಕ್ಕೆ ವಿರುದ್ಧವಾಗಿ ಏನ್ ಪಾರ್ಲಿಮೆಂಟ್ ಏನ್ ನಡ್ಕೋತಿಲ್ಲ, ಸಂವಿಧಾನನೇ ಆ ಪಾರ್ಲಿಮೆಂಟ್ ಅಧಿಕಾರ ಕೊಟ್ಟಿದೆ. ಸೊ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೈಲೆಂಟ್ ಆಗುತ್ತೆ. ಬಟ್ ಇನ್ವಾಲ್ವ್ ಆಗ್ಬೋದು, ಇಂಟರ್ಫಿಯರ್ ಆಗ್ಬೋದು, ಏನ್ ತೊಂದರೆ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಟಿಕಲ್ 11 ಅಲ್ಲಿ ಇಂಟರ್ಫಿಯರ್ ಆಗ್ಬೋದು. ನನ್ನ ಪ್ರಶ್ನೆ, ಬೈ ಡಿಸೆಂಟ್ ಅರ್ಥ ಆಯ್ತಾ? ವಂಶಾನುಪ್ರಾಪ್ತದಿಂದ ಯಾವ ರೀತಿ ಪಡ್ಕೊಳ್ತಾರೆ ಅರ್ಥ ಆಯ್ತಾ ಸಿಟಿಜನ್ಶಿಪ್ ಅನ್ನ? Yes, very good. Yes, very good. Good. Next. Yes, good. Next, by registration. ಮೂರನೇ ಕಾನ್ಸೆಪ್ಟು ಬೈ ರಿಜಿಸ್ಟ್ರೇಷನ್, ಕನ್ನಡದಲ್ಲಿ ನೋಂದಾಯಿಸುವುದರ ಮೂಲಕ. ಸರ್, ಒಬ್ಬ ವ್ಯಕ್ತಿ ಈಗ ಬೈ ಬರ್ತ್ ಇಂಡಿಯಾ ಒಳಗಡೆನೂ ಹುಟ್ಲಿಲ್ಲ, ಬೈ ಡಿಸೆಂಟ್ ಅವ್ರ ಅಪ್ಪ ಅಮ್ಮ ಅವ್ರ ತಾತ ಮುತ್ತಾತ ಅವರು ಇಂಡಿಯಾದವರಲ್ಲ, ಅಂದ್ರೂ ಸಿಟಿಜನ್ಶಿಪ್ ಅನ್ನ ಪಡ್ಕೋಬಹುದಾ ಸರ್ ಫಾರಿನ್ ಅವರು? ಎಸ್, ಡೆಫಿನೆಟ್ಲಿ ಪಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಸೋನಿಯಾ ಗಾಂಧಿ ಇಂಡಿಯನ್ನ? ನೋ, ಇಟಲಿಲಿ ರಾಜೀವ್ ಗಾಂಧಿ ಹೋದಾಗ ರಾಜೀವ್ ಗಾಂಧಿ ಮೇಲೆ ಲವ್ ಆಗುತ್ತೆ ಸೋನಿಯಾ ಗಾಂಧಿ ಅವ್ರಿಗೆ. ಸೊ ರಾಜೀವ್ ಗಾಂಧಿಯನ್ನ ಮದ್ವೆ ಆಗ್ತಾರೆ. ಸೊ ಮದ್ವೆ ಆಗಿ ಇಂಡಿಯಾಗೆ ಬರ್ತಾರೆ. ಅಟ್ ಪ್ರೆಸೆಂಟ್ ಸೋನಿಯಾ ಗಾಂಧಿ ಇಟಲಿನ ಇಂಡಿಯನ್, ಅಂದ್ರೆ ಇಂಡಿಯನ್ ಸಿಟಿಸನ್. ಯಾವ ರೀತಿ ಪಡ್ಕೊಂಡ್ರು ಸರ್? ಇಟಲಿದವ್ರು ಅಲ್ವಾ ಸರ್ ಅವರು, ಇಂಡಿಯಾಗೆ ಬಂದು ಮದ್ವೆ ಆಗಿದ್ರಲ್ವಾ. ಸೊ ಪಾರ್ಟ್ನರ್ ಇಂಡಿಯನ್ ಅಂತ ಹೇಳಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ತಾರೆ. ನೋಂದಾಯಿಸುವುದರ ಮೂಲಕ ತಮ್ಮ ಸಿಟಿಜನ್ಶಿಪ್ ಅನ್ನ ಪಡ್ಕೋತಾರೆ. ಸೊ ಇದಕ್ಕೂ ಕೂಡ ಕಂಡೀಷನ್ಸ್ ಇದೆ. 7 year ಆರ್ಡಿನರಿಲಿ ರೆಸಿಡೆಂಟ್ ಆಗಿರ್ಬೇಕು. ಅದು ಇದು ನಾಟ್ ನೆಸೆಸರಿ, ನೀವು ತಲೆ ಕೆಡಿಸ್ಕೋಬೇಡಿ. ನಾನು ಅದು ಹೇಳ್ಕೊಡ್ಬೋದು. ಮತ್ತೆ ನಿಮ್ಗೆ 3 ಕಾನ್ಸೆಪ್ಟ್ ಹೇಳ್ಕೊಡ್ಬೇಕಾಗುತ್ತೆ. ರೆಸಿಡೆಂಟ್ ಅಂದ್ರೆ ಯಾರು, ಆರ್ಡಿನರಿಲಿ ರೆಸಿಡೆಂಟ್ ಅಂದ್ರೆ ಯಾರು. ಫಾರ್ ಎಕ್ಸಾಂಪಲ್ 182 days ಮೇಲೆ ಇಂಡಿಯಾದಲ್ಲಿ ಅವನೇನಾದ್ರು ಇದ್ರೆ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಥವಾ 182 days ಮೇಲೆ ನಮ್ಮ ಇಂಡಿಯಾದಲ್ಲಿ ಇರದೆ ಫಾರಿನ್ ಅಲ್ಲಿ ಇದ್ರೆ ಅವನು NRI ಆಗ್ತಾನೆ, ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತಾನೆ. ಅವೆಲ್ಲ ಈಗ ಬೇಡ, ನೆಕ್ಸ್ಟ್ ಕ್ಲಾಸ್ ನಾನು ಹೇಳ್ಕೊಡ್ತೀನಿ. ಸೊ ಈಗ ಬೈ ರಿಜಿಸ್ಟ್ರೇಷನ್ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸೋನಿಯಾ ಗಾಂಧಿ ಅವರು. ಅಲ್ಲಿಂದ ಇವ್ರನ್ನ ಮದುವೆ ಆಗ್ತಾರೆ, ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಅಮೆರಿಕದ ತಂದೆ ತಾಯಿಗಳಿಗೆ ಈಗ ಭಾರತದಲ್ಲಿ ಮಗು ಹುಟ್ಟಿದೆ. ನೋ, ಇವರು ನಮ್ಮ ಇಂಡಿಯನ್ ಸಿಟಿಜನ್ಶಿಪ್ ಅನ್ನ ಕೊಡಲ್ಲ. ಯಾರಿಗೆ? ಆ ಮಗುಗೆ. ಯಾಕೆ ಕೊಡಲ್ಲ? ನಾನು ನಿಮ್ಗೆ ಹೇಳಿದೆ ಬೈ ಬರ್ತಿಂದ ಅಂತ ಹೇಳಿ. ಏನ್ ಹೇಳ್ದೆ ನೋಡಿ, ಮುಂಚೆ ಕೊಡ್ತಾ ಇದ್ವಿ. ಯಾವಾಗ ಕೊಡ್ತಾ ಇದ್ವಿ? ಅಪ್ ಟು 1986 ವರೆಗೆ. ಅಮೆರಿಕ ಕಪಲ್ ಇಂಡಿಯಾದಲ್ಲಿ ಹುಟ್ಟಿದೆ ಅಂದ್ರೆ ಮುಂಚೆ ಕೊಡ್ತಾ ಇದ್ವಿ. ಎಸ್ ಓಲಿ. ಅಟ್ ಪ್ರೆಸೆಂಟ್ ಏನು, ಇಬ್ರಲ್ಲೊಬ್ರು, ಬೋತ್ ಪೇರೆಂಟ್ಸ್ ಶುಡ್ ಬಿ ಇಂಡಿಯನ್ಸ್. ಇಬ್ರು ಇಂಡಿಯನ್ ಆಗಿರ್ಬೇಕು, ಅಥವಾ ಇಬ್ರಲ್ಲೊಬ್ರು ಇಂಡಿಯನ್ ಆಗಿರ್ಬೇಕು. ನಿಮ್ ಪ್ರಶ್ನೆ ಏನು? ಇಬ್ರು ಅಮೆರಿಕ ತಂದೆ ತಾಯಿಗಳು, ಅವ್ರಿಗೆ ಕೊಡ್ತೀವ ನಾವು? ಕೊಡಲ್ಲ. ಸೊ ಈಗ ನೋಂದಾಯಿಸೋದರ ಮೂಲಕ, ಅದು ಗೊತ್ತಾಯ್ತಲ್ವಾ? ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ಬೇಕು. ಸೊ ಮಾಡಿಸಿದ್ರೆ ಆಗ ಅವರು ಇಂಡಿಯನ್ ಸಿಟಿಸನ್ ಆಗ್ತಾರೆ. ರಿಜಿಸ್ಟ್ರೇಷನ್ ಮಾಡಿಸೋದಕ್ಕಿಂತ ಮುಂಚೆ ಒಂದ್ 7 ವರ್ಷ ಆರ್ಡಿನರಿಲಿ ರೆಸಿಡೆಂಟ್ ಆಗಿರ್ಬೇಕು. ಅಂದ್ರೆ 7 ವರ್ಷ ಇಲ್ಲಿ ಇರ್ಬೇಕು. 7 ವರ್ಷ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲೇ ಇರತಕ್ಕಂಥದ್ದಲ್ಲ, ಅಟ್ಲೀಸ್ಟ್ 182 days ಪರ್ ಇಯರ್ ಇರ್ಲೇಬೇಕಾಗುತ್ತೆ ಇಂಡಿಯಾ ಒಳಗಡೆ. ಸೊ ಅದೆಲ್ಲ ಅಷ್ಟು ಡೀಟೇಲ್ ಬೇಡ. ರಿಜಿಸ್ಟ್ರೇಷನ್ ಮೂಲಕ ಅಂದ್ರೆ ಅವ್ರು ಫಾರಿನ್ ಅವ್ರು ಆಗಿದ್ರು ಕೂಡ ಇಂಡಿಯನ್ ಮದ್ವೆ ಆದ್ರೆ, ಫಾರ್ ಎಕ್ಸಾಂಪಲ್ ಹುಡುಗಿ ಯಾರೋ ಫಾರಿನ್ ನಲ್ಲಿ ಇರ್ತಾರೆ,
ನಾನು ಅವಳನ್ನ ಮದ್ವೆ ಆಗ್ತೀನಿ, ಇಂಡಿಯಾ ಬರ್ತೀನಿ, ಒಂದ್ 7 ವರ್ಷ ಸಂಸಾರವನ್ನ ಮಾಡ್ತೀವಿ. ಆಗ ನಾವು ರಿಜಿಸ್ಟ್ರೇಷನ್ ಕೊಡ್ತೀವಿ 7 year ಇಂದ ಇವಳು ಇಲ್ಲೇ ಇದ್ದಾಳೆ, ಆರ್ಡಿನರಿ ರೆಸಿಡೆಂಟ್, ಓಕೆನಾ. ಸೊ ಈಗ ಅವಳನ್ನ ಇಂಡಿಯನ್ ಆಗಿ ಕನ್ವರ್ಟ್ ಮಾಡಿ ಅಂತ ವೇಟ್ ಮಾಡ್ತಾಳೆ. ಸೊ ದೆನ್ ಅವಳಿಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತೆ ಬೈ ರಿಜಿಸ್ಟ್ರೇಷನ್ ಮೂಲಕ, ನೋಂದಾಯಿಸುವುದರ ಮೂಲಕ. ಅರ್ಥ ಆಯ್ತಲ್ವಾ ಕಾನ್ಸೆಪ್ಟ್ 3? ಅರ್ಥ ಆಯ್ತಾ? ರಿಜಿಸ್ಟ್ರೇಷನ್ ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ ಇದು ಬೈ ರಿಜಿಸ್ಟ್ರೇಷನ್? ಎಸ್, ವೆರಿ ಗುಡ್. ದೆನ್ 4th one, ನ್ಯಾಚುರಲೈಸೇಷನ್. ಬೈ ನ್ಯಾಚುರಲೈಸೇಷನ್, ಸಹಜೀಕೃತ ವಿಧಾನದ ಮೂಲಕ. ಫಾರ್ ಎಕ್ಸಾಂಪಲ್, ಇಲ್ಲಿ ಬೈ ಬರ್ತ್ ಇಂದನೂ ಒಬ್ಬ ಸಿಟಿಜನ್ಶಿಪ್ ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಅಮೆರಿಕದವನು, ಬೈ ಬರ್ತ್ ನಾನು ಅಮೆರಿಕದಲ್ಲೇ ಹುಟ್ಟಿದ್ದೀನಿ. ಸೊ ಬೈ ಬರ್ತ್ ಜನನದಿಂದ ಇಂಡಿಯನ್ ಸಿಟಿಜನ್ಶಿಪ್ ಸಿಗ್ಲಿಲ್ಲ. ಬೈ ಡಿಸೆಂಟ್ ನನ್ನ ಮೂಲದಿಂದನೂ ಕೂಡ ಸಿಟಿಜನ್ಶಿಪ್ ಸಿಗಲ್ಲ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನೂ ಕೂಡ ಅಮೆರಿಕದಲ್ಲೇ ಇದ್ದಾರೆ, ಅಮೆರಿಕದವ್ರು ಅವರು ಕೂಡ. ಬೈ ಡಿಸೆಂಟ್ ವಂಶಾನುಪ್ರಾಪ್ತದಿಂದನೂ ಕೂಡ ಸಿಗಲ್ಲ. ನಾನು ಇಲ್ಲಿ ಯಾರನ್ನೂ ಮದ್ವೆ ಆಗಿಲ್ಲ, ರಿಜಿಸ್ಟ್ರೇಷನ್ ಮೂಲಕ ಸಿಟಿಜನ್ಶಿಪ್ ಅನ್ನ ಪಡ್ಕೊಳ್ಳೋಣ ಅಂದ್ರೆ ಇಲ್ಲಿ ಯಾರನ್ನೂ ಮದ್ವೆ ಆಗಿಲ್ಲ. ಸೊ ಇಲ್ಲಿ ಹುಟ್ಟಿಲ್ಲ, ನಮ್ಮ ಪೇರೆಂಟ್ಸ್ ಇಲ್ಲಿಲ್ಲ, ನಾನು ಇಲ್ಲಿ ಮದ್ವೆ ಆಗಿಲ್ಲ, ಸ್ಟಿಲ್ ನನಗೆ ಸಿಟಿಜನ್ಶಿಪ್ ಬೇಕು ಇಂಡಿಯಾದ್ದು. ಸಿಗುತ್ತಾ? ಎಸ್, ಡೆಫಿನೆಟ್ಲಿ ಸಿಗುತ್ತೆ. ಬೈ ನ್ಯಾಚುರಲೈಸೇಷನ್ ಮೂಲಕ ಕೊಡ್ಬೋದು. ಇಂಡಿಯನ್ ಗೌರ್ಮೆಂಟ್ ಕೊಡುತ್ತೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಮಂತ್ರಿ ಕೊಡ್ತಾ ಹೋಗುತ್ತೆ. ನ್ಯಾಚುರಲೈಸೇಷನ್ ಯಾವ ರೀತಿ ಕೊಡುತ್ತಾರೆ ಸರ್? ಸಹಜೀಕೃತ ವಿಧಾನದ ಮೂಲಕ ಯಾವ ರೀತಿ ಕೊಡ್ತಾರೆ ಸರ್? ಫಾರ್ ಎಕ್ಸಾಂಪಲ್, ಮದರ್ ತೆರೇಸಾ ಅವರು ನಮ್ಮ ದೇಶದವರು ಅಲ್ಲ, ಫಾರಿನ್ ಅವರು. ಬಟ್ ನಮ್ಮ ದೇಶದ ಸಿಟಿಜನ್ಶಿಪ್ ಅವ್ರಿಗೆ ಸಿಕ್ತು. ಆನಂತರ ಅವರು ಇಂಡಿಯನ್ ಸಿಟಿಸನ್ ಆದ್ರು. ಅವ್ರಿಗೆ ಹೆಂಗ್ ಸರ್ ಕೊಟ್ಟಿದ್ದು ಅಂದ್ರೆ, ಅವರು ನಮ್ಮಲ್ಲಿ ಸೋಷಿಯಲ್ ಸರ್ವಿಸ್ ಅನ್ನ ಮಾಡ್ತಾ ಬಂದ್ರು. ಅಂದ್ರೆ ಸೋಷಿಯಲ್ ಸರ್ವಿಸ್ ಮಾಡಿದವ್ರಿಗೆ ಕೊಡ್ಬೇಕು ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆಯಾ? ನೋ, ಇಲ್ಲ. ಬಟ್ ಏನಿದೆ, ನಮ್ಮ ಆರ್ಟ್, ನಮ್ಮ ಕಲೆಗೆ ಏನಾದ್ರು ಅವರು ಅಪಾರವಾಗಿರ್ತಕ್ಕಂತಹ ಕೊಡುಗೆಯನ್ನ ಕೊಟ್ಟಿದ್ರೆ, ನಮ್ಮ ಲಿಟ್ರೇಚರ್, ಕಲೆ, ಸಾಹಿತ್ಯ, ಲಿಟ್ರೇಚರ್ಗೆ ಅಪಾರವಾಗಿರ್ತಕ್ಕಂತಹ ಒಂದು ಕೊಡುಗೆ ಅವ್ರು ಏನಾದ್ರು ಕೊಟ್ಟಿದ್ರೆ, ಅಥವಾ ಸೈನ್ಸ್, ನಮ್ಮ ವಿಜ್ಞಾನಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಅವ್ರು ಕೊಟ್ಟಿದ್ರೆ, ಅಥವಾ ಇಂಡಿಯನ್ ಸಿಟಿಸನ್ಸ್ ಡೆವಲಪ್ಮೆಂಟ್ಗೋಸ್ಕರ ಅವ್ರು ದುಡಿದ್ರೆ, ನಮ್ಮ ಭಾರತದ ನಾಗರಿಕರ ಉದ್ಧಾರಕ್ಕೋಸ್ಕರ ಅವ್ರು ದುಡಿದ್ರೆ, ಅವರಿಗೆ ಸಿಟಿಜನ್ಶಿಪ್ ಅನ್ನ ಕೊಡ್ತೀವಿ. ಸೊ ಇವರು ಮದರ್ ತೆರೇಸಾ ಅವರು ಇಂಡಿಯಾಗೆ ಬಂದು ಇಲ್ಲಿರ್ತಕ್ಕಂತಹ ಜನಗಳ ಒಂದು ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡಿದ್ರು. ಅದಕ್ಕೋಸ್ಕರ ಸೊ ಇಂಡಿಯನ್ ಸಿಟಿಸನ್ಸ್ ಡೆವಲಪ್ಮೆಂಟ್ಗೋಸ್ಕರ ಇವರು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಕನ್ಸಿಡರ್ ಮಾಡಿ ನಮ್ಮ ಇಂಡಿಯನ್ ಗೌರ್ಮೆಂಟ್, ನಮ್ಮ ಪಾರ್ಲಿಮೆಂಟ್ ಅವ್ರಿಗೆ ಬೈ ನ್ಯಾಚುರಲೈಸೇಷನ್ ಮೂಲಕ ಸಿಟಿಜನ್ಶಿಪ್ ಅನ್ನ ಕೊಡ್ತು. ಸೊ ಕಲೆ, ಸಾಹಿತ್ಯ, ವಿಜ್ಞಾನ, ಆರ್ಟ್, ಲಿಟ್ರೇಚರ್, ಸೈನ್ಸ್ ಈ ಒಂದು ಫೀಲ್ಡ್ ಅಲ್ಲಿ ಅಮೋಘವಾಗಿರ್ತಕ್ಕಂಥ ಸಾಧನೆ ಮಾಡಿದ್ರೆ, ಅಂಡ್ ನಮ್ಮ ಇಂಡಿಯಾಗೆ ಇವ್ರಿಗೆ ಕೊಡಬೇಕು ಅನ್ಸಿದ್ರೆ ಬೈ ನ್ಯಾಚುರಲೈಸೇಷನ್ ಇಂದ ಕೊಡ್ತಾರೆ. ಬಟ್ ಇಲ್ಲಿ ಕಂಡೀಷನ್ಸ್ ಇದಾವೆ. ಏನ್ ಕಂಡೀಷನ್ಸ್ ಅಂದ್ರೆ, ಸ್ಕೆಡ್ಯೂಲ್ 8 ಅನುಸೂಚಿ 8ರ ಪ್ರಕಾರ, ಅನುಸೂಚಿ 8 ನಾನು ಹೇಳ್ಕೊಡ್ತೀನಿ, ಡೋಂಟ್ ವರಿ, ಇಲ್ಲಿ ಬೇಡ. ಅನುಸೂಚಿ 8 ಏನ್ ಹೇಳುತ್ತೆ ಅಂದ್ರೆ, ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಹೇಳುತ್ತೆ, ಅಧಿಕೃತ ಭಾಷೆಗಳ ಬಗ್ಗೆ. ನಮ್ಮ ದೇಶದಲ್ಲಿ ಸ್ಕೆಡ್ಯೂಲ್ 8 ಅಲ್ಲಿ 22 ಅಧಿಕೃತ ಭಾಷೆಗಳಿದಾವೆ. 22 ಅಧಿಕೃತ ಭಾಷೆಗಳು, ಕನ್ನಡನೂ ಇದೆ, ಮಲಯಾಳಮೂ ಇದೆ, ನೇಪಾಳಿನೂ ಕೂಡ ಇದೆ, ಈ ಅನೇಕ, ಒಡಿಶಾ ಇದೆ, ಎಲ್ಲ ಭಾಷೆಗಳಿದಾವೆ. ಈ 22 ಭಾಷೆಗಳಲ್ಲಿ ಯಾವ್ದಾದ್ರು ಒಂದು ಭಾಷೆಯನ್ನ ಬರೀಲಿಕ್ಕೆ, ಓದ್ಲಿಕ್ಕೆ ಬರಬೇಕು, ಅಡಿಕ್ವೇಟ್ ನಾಲೆಡ್ಜ್ ಇರಬೇಕು ಆ ಭಾಷೆ ಬಗ್ಗೆ. ನಂಬರ್ 1 ಕಂಡೀಷನ್ಸ್. ನಂಬರ್ 2, ಅವ್ರು ಯಾವ ದೇಶದವರಾಗಿರ್ತಾರಲ್ಲ ಆ ದೇಶದ ಸಿಟಿಜನ್ಶಿಪ್ ಅನ್ನ ತಿರಸ್ಕಾರ ಮಾಡಬೇಕು, ಬಿಟ್ಟು ಬರ್ಬೇಕು, ರಿನೌನ್ಸಿಯೇಷನ್, ಆ ದೇಶದ ಒಂದು ಸಿಟಿಜನ್ಶಿಪ್ ಅನ್ನ ಬಿಟ್ಟು ಬರ್ಬೇಕು. ನಂಬರ್ 3, 14 ಇಯರ್ಸ್ ಅಲ್ಲಿ ಅಟ್ಲೀಸ್ಟ್ 11 year ಇಲ್ಲಿ ಇರ್ಬೇಕು. 14 year ಇಲ್ಲಿ ಇರ್ಬೇಕು. ಅದರಲ್ಲಿ ಹಂಗಂತ ಫಾರಿನ್ಗೆ ಹೋಗಿ ಬರ್ಬೋದು. ಬಟ್ ಎಲ್ಲ ದಿನಗಳನ್ನ ಕನ್ಸಿಡರ್ ಮಾಡಿದ್ರೆ ಕಳೆದ 14 ವರ್ಷದಲ್ಲಿ ಅಟ್ಲೀಸ್ಟ್ 11 ವರ್ಷ ಇಂಡಿಯಾದಲ್ಲಿ ಇರ್ಬೇಕು. ಸೊ ಇನ್ನು ಅನೇಕ ಬರ್ತವೆ. ಇವರು ಯಾರು
ಅಲ್ಲಿ ಏನೋ ತಪ್ಪು ಮಾಡಿ ಬಂದಿರಬಾರ್ದು, ಅಥವಾ ಇಲ್ಲಿಗಲ್ ಮೈಗ್ರೆಂಟ್ ಆಗಿರಬಾರ್ದು, ಅಲ್ಲಿ ಯಾವ್ದಾದ್ರು ತಪ್ಪು ಮಾಡಿ ಆಮೇಲೆ ಇಲ್ಲಿಗೆ ಬಂದಿರೋ ಅಂತ ಕೊಡಲ್ಲ. ಈ ರೀತಿ ಅನೇಕ ಇದಾವೆ. ಸೊ ಇಷ್ಟನ್ನ ಬಳಸ್ಕೊಂಡು ಬೈ ನ್ಯಾಚುರಲೈಸೇಷನ್ ಮೂಲಕ ಸಿಟಿಜನ್ಶಿಪ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಇದು ಅರ್ಥ ಆಯ್ತಾ? ರಾಹುಲ್ ಗಾಂಧಿ ಬೈ ಬರ್ತ್ ರೀ. ರಾಹುಲ್ ಗಾಂಧಿ ಇಲ್ಲೇ ತಾನೇ ಹುಟ್ಟಿರೋದು. ಅವರಪ್ಪ ಯಾರು? ಇಂಡಿಯನ್. ಅವರಮ್ಮ ಯಾರು? ಫಾರಿನ್ ಅವ್ರು ಆಗಿರ್ಬೋದು. ದೆನ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇಂಡಿಯನ್ ಆದ್ರು. ಸೊ ಬೈ ಬರ್ತ್ ಅವ್ರು ಇಲ್ಲೇ ಹುಟ್ಟಿದ್ದು. ಬೈ ಬರ್ತ್ ಅವ್ರಿಗೆ ಸಿಟಿಜನ್ಶಿಪ್ ಸಿಕ್ಕಿದೆ. ಬಟ್ ಸೋನಿಯಾ ಗಾಂಧಿ ಬೈ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ ಬಂದಿದ್ದು. ಮದರ್ ತೆರೇಸಾ ಬೈ ನ್ಯಾಚುರಲೈಸೇಷನ್. ಅವರು ಸಮಾಜ ಸೇವೆಯನ್ನ ಮಾಡಿದ್ರು, ನಮ್ಮ ದೇಶಕ್ಕೋಸ್ಕರ ಹೋರಾಡಿದ್ರು. ಸೊ ಬೈ ನ್ಯಾಚುರಲೈಸೇಷನ್ ಅರ್ಥ ಆಯ್ತಲ್ವಾ? ಕ್ಲಿಯರ್? ಎಸ್, ವೆರಿ ಗುಡ್. ದೆನ್ ಲಾಸ್ಟ್ ಒನ್, ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಭೂ ಪ್ರದೇಶಗಳ ಸೇರ್ಪಡೆಯಿಂದ. ಏನು ಬೈ ಇನ್ಕಾರ್ಪೊರೇಷನ್ ಆಫ್ ದ ಟೆರಿಟರಿ ಅಂದ್ರೆ? ಫಾರ್ ಎಕ್ಸಾಂಪಲ್, ನಾಳೆ ಈಗ ಪಾಕಿಸ್ತಾನ ಏನೋ ಕಿರಿಕ್ ಮಾಡ್ತಾ ಇದೆ ಅನ್ಕೋಣ. ಇನ್ ಕೇಸ್ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀವಿ. ಯುದ್ಧ ಮಾಡಿ ಏನ್ ಮಾಡ್ತೀವಿ? ಅದು ಅಕ್ವೈರ್ ಮಾಡ್ಕೋತೀವಿ. ಪಾಕಿಸ್ತಾನವನ್ನು ಅಕ್ವೈರ್ ಮಾಡ್ಕೊಂಡ್ವಿ ಅನ್ಕೊಳ್ಳಿ. ಆಗ ಒಂದು ತಿದ್ದುಪಡಿಯನ್ನು ತಂದು ಅವ್ರಿಗೆ ಒಂದು ಇದನ್ನ ಮಾಡಿ ಸಿಟಿಜನ್ಶಿಪ್ ಅನ್ನ, ನಮ್ಮ ಇಂಡಿಯನ್ ಸಿಟಿಜನ್ಶಿಪ್ ಅನ್ನ ಕೊಡ್ತೀವಿ. ಸೊ ಯಾಕೆ ನಾವು ಅಕ್ವೈರ್ ಮಾಡ್ಕೊಂಡಿದ್ದೀವಿ. ಈಗ ಪಾಕಿಸ್ತಾನ ಭಾರತದ ಭಾಗ. ಸೊ ಈ ರೀತಿ ಭಾರತ ಯಾವುದೇ ಒಂದು ಪ್ರದೇಶವನ್ನು ಆಕ್ಯುಪೈ ಮಾಡ್ಕೊಂಡು ಕೂಡ ಅಲ್ಲಿರ್ತಕ್ಕಂಥ ಜನರಿಗೆ ಇಂಡಿಯನ್ ಸಿಟಿಜನ್ಶಿಪ್ ಅನ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಫ್ರೆಂಚ್ ಅವರಿಂದ 1954ರಲ್ಲಿ ನಾವು ಪಾಂಡಿಚೇರಿಯನ್ನ ನಾವು 1954ರಲ್ಲಿ ಫ್ರೆಂಚರಿಂದ ವಶಪಡಿಸ್ಕೊಂಡ್ವಿ. ಸೊ ಅವರಿಗೆ ನಾವು ಸಿಟಿಜನ್ಶಿಪ್ ಕೊಡ್ಲಿಲ್ವಾ? ಆ ರೀತಿ ಬೈ ಇನ್ಕಾರ್ಪೊರೇಷನ್ ಯಾವುದೇ ಒಂದು ಭೂ ಪ್ರದೇಶವನ್ನ ಭಾರತ ವಶಪಡಿಸ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಇಂಡಿಯನ್ ಸಿಟಿಜನ್ಶಿಪ್ ಅನ್ನ ಕೊಡ್ತಾ ಹೋಗ್ಬೋದು. ಲಾಂಗ್ ಸ್ಟೋರಿ ಶಾರ್ಟ್, ಅಕಾರ್ಡಿಂಗ್ ಟು ಸಿಟಿಜನ್ಶಿಪ್ ಆಕ್ಟ್ 1955, 1955 ಪೌರತ್ವ ಕಾಯ್ದೆಯ ಪ್ರಕಾರ 5 ರೀತಿಯಾಗಿ ನಾವು ಸಿಟಿಜನ್ಶಿಪ್ ಅನ್ನ ಪಡ್ಕೋಬಹುದು. ನಂಬರ್ 1, ಬೈ ಬರ್ತ್, ಜನನದಿಂದ. ಆ ಜನನದಿಂದದಲ್ಲಿ ನಾವು 3 ರೀತಿಯಾಗಿ, ಬಿಫೋರ್ 1987, 1987ಕ್ಕಿಂತ ಮುಂಚೆ ಅಪ್ಪ ಅಮ್ಮ ಯಾರಾದ್ರೂ ಆಗಿರ್ಲಿ, ಇರ್ರೆಸ್ಪೆಕ್ಟಿವ್ ದೇರ್ ನ್ಯಾಷನಾಲಿಟಿ ಆಫ್ ದ ಪೇರೆಂಟ್ಸ್, ಮಗು ಇಂಡಿಯಾದಲ್ಲಿ ಹುಟ್ಟಿತ. ಸೊ ಆ ಮಗು ಇಂಡಿಯನ್ ಸಿಟಿಜನ್ ಆಗ್ತಿತ್ತು. ದೆನ್ 1987 ಇಂದ 2003 ವರೆಗೆ ಆ ಮಗುವಿನ ಅಪ್ಪ ಅಥವಾ ಅಮ್ಮ ಇಬ್ಬರಲ್ಲೊಬ್ರು ಇಂಡಿಯನ್ ಸಿಟಿಜನ್ ಆಗಿರ್ಬೇಕು. ದೆನ್ 2003 ಆಫ್ಟರ್ ಬೋತ್ ಪೇರೆಂಟ್ಸ್ ಶುಡ್ ಬಿ ಇಂಡಿಯನ್. ಇಬ್ರು ಇಂಡಿಯನ್ ಆಗಿರ್ಬೇಕು, ಅಥವಾ ಇಬ್ರಲ್ಲೊಬ್ರು ಇಂಡಿಯನ್ ಆಗಿರ್ಬೇಕು, ಇನ್ನೊಬ್ರು ಇಲ್ಲಿಗಲ್ ಮೈಗ್ರೆಂಟ್ ಆಗಿರಬಾರ್ದು. ಈ ರೀತಿ ಬೈ ಬರ್ತ್ ಇಂದ, ಜನನದಿಂದ ನಾವು ಸಿಟಿಜನ್ಶಿಪ್ ಅನ್ನ ಪಡ್ಕೊಂಡ್ವಿ. ಸೆಕೆಂಡ್ ಒನ್, ಬೈ ಡಿಸೆಂಟ್, ವಂಶನು ಪ್ರಾಪ್ತದಿಂದ. ಅಂದ್ರೆ ಮಗು ಫಾರಿನ್ ಅಲ್ಲೇ ಹುಟ್ಲಿ, ಬಟ್ ಅವ್ರ ಡಿಸೆಂಟ್, ಅವರ ಮೂಲ ಇಂಡಿಯನ್, ಅಪ್ಪ ಅಮ್ಮ ಇಂಡಿಯನ್, ಅಥವಾ ತಾತ ಇಂಡಿಯನ್, ಅಜ್ಜಿ ತಾತ ಇಂಡಿಯನ್. ಸೊ ಬೈ ಬರ್ತ್ ಇಂದ ಆಗ್ಲಿಲ್ಲ ಅಂದ್ರೆ ವಂಶಾನುಪ್ರಾಪ್ತ್ಯದಿಂದ, ಬೈ ಡಿಸೆಂಟ್ ಸಿಟಿಜನ್ಶಿಪ್ ಅನ್ನ ಪಡ್ಕೋಬಹುದು. ಎರಡನೇದು. ದೆನ್ ಥರ್ಡ್, ಬೈ ರಿಜಿಸ್ಟ್ರೇಷನ್. ಇಂಡಿಯಾದಲ್ಲಿ ಹುಟ್ಟಿಲ್ಲ, ನಮ್ಮ ಅಪ್ಪ ಅಮ್ಮನು ಇಂಡಿಯಾ ಅಲ್ಲ, ಬಟ್ ನಾನು ರಿಜಿಸ್ಟ್ರೇಷನ್ ಮೂಲಕ ಪಡ್ಕೋಬೇಕು. ಹೇಗೆ? ಇಂಡಿಯನ್ ಅನ್ನ ಮದುವೆ ಆಗೋದು. ಸೋನಿಯಾ ಗಾಂಧಿ ಅವರ ಅಪ್ಪ ಅಮ್ಮ ಇಂಡಿಯಾದವರಲ್ಲ, ಸೋನಿಯಾ ಗಾಂಧಿ ಇಂಡಿಯಾದಲ್ಲಿ ಹುಟ್ಟಲಿಲ್ಲ, ಆದ್ರೂ ನಮ್ಮ ರಾಜೀವ್ ಗಾಂಧಿ ಅವರನ್ನ ಮದುವೆ ಆದ ನಂತರ ಸೊ ಅವ್ರ ರಿಜಿಸ್ಟ್ರೇಷನ್ ಮೂಲಕ ಸಿಟಿಜನ್ಶಿಪ್ ಅನ್ನ ಪಡ್ಕೊಂಡ್ರು. ಥರ್ಡ್ ಒನ್. ಫೋರ್ತ್ ಒನ್, ಬೈ ನ್ಯಾಚುರಲೈಸೇಷನ್, ಸಹಜೀಕೃತ ವಿಧಾನದ ಮೂಲಕ. ಹೆಂಗ್ ಸರ್ ಪಡ್ಕೋತಾರೆ ಅಂದ್ರೆ, ಇವ್ರಿಗೆ ನಮ್ಮ ದೇಶಕ್ಕೆ ಅಮೋಘವಾಗಿರ್ತಕ್ಕಂಥ ಕೊಡುಗೆಯನ್ನ ಕೊಟ್ಟಿರ್ಬೇಕು. ನಮ್ಮ ಆರ್ಟ್, ಲಿಟ್ರೇಚರ್, ನಮ್ಮ ಕಲೆಗೆ, ನಮ್ಮ ಸಾಹಿತ್ಯಕ್ಕೆ, ಸೈನ್ಸ್, ವಿಜ್ಞಾನ ವಿಭಾಗಕ್ಕೆ, ನಮ್ಮ ದೇಶದ ಜನರ ವೈಯಕ್ತಿಕ ಅಭಿವೃದ್ಧಿಗಾಗಿ ಅವ್ರೇನಾದ್ರು ಶ್ರಮವನ್ನು ಪಟ್ಟಿದ್ರೆ ಅಂತಹ ಅವ್ರಿಗೆ ನ್ಯಾಚುರಲೈಸೇಷನ್ ಮೂಲಕ ನಮ್ಮ ಪಾರ್ಲಿಮೆಂಟ್ ಸಿಟಿಜನ್ಶಿಪ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಮದರ್ ತೆರೇಸಾ ಅವರು. ಸೊ ಇವ್ರಿಗೆ ಒಂದಷ್ಟು ಕಂಡೀಷನ್ಸ್ ಇರ್ತವೆ. ಇವ್ರು ಯಾವ ದೇಶ ಬಂದಿರ್ತಾರಲ್ಲ ಆ ದೇಶದಲ್ಲಿ ಸಿಟಿಜನ್ಶಿಪ್ ಅನ್ನ ಬಿಡಬೇಕು. 14 ವರ್ಷ ಇಂಡಿಯಾದಲ್ಲಿ ಇದ್ರೆ 11 ವರ್ಷ ಇಂಡಿಯಾದಲ್ಲಿ ಇರಬೇಕು. ಇಟ್ ಮೀನ್ಸ್ 14 ವರ್ಷನೂ ಕಂಟಿನ್ಯೂಸ್ ಆಗಿರ್ಬೇಕು, ಒಂದಿನ ಫಾರಿನ್ಗೆ ಹೋಗ್ಬಾರ್ದು ಅಂತಲ್ಲ, ಹೋಗ್ಲಿ ತೊಂದ್ರೆ ಇಲ್ಲ. ಬಟ್ ಡೇಸ್ ಅನ್ನ ಕೌಂಟ್ ಮಾಡ್ತಾರೆ, 365 ಡೇಸ್ ತರ ಡೇಸ್ ಅನ್ನ ಕೌಂಟ್ ಮಾಡ್ತಾರೆ. ಆಗ ಕಳೆದ 14 ವರ್ಷದಲ್ಲಿ 11 ವರ್ಷ ಇಂಡಿಯಾದಲ್ಲಿ ಇರಲೇಬೇಕು. ಸ್ಕೆಡ್ಯೂಲ್ 8 ಅನುಸೂಚಿ 8ರಲ್ಲಿ 22 ಅಧಿಕೃತ ಭಾಷೆಗಳಿದ್ದಾವೆ, ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದ್ದಾವೆ. ಅದರಲ್ಲಿ ಯಾವ್ದಾದ್ರು ಒಂದು ಭಾಷೆ ಬಗ್ಗೆ ಅವ್ರಿಗೆ ಅಡಿಕ್ವೇಟ್ ನಾಲೆಡ್ಜ್ ಇರಬೇಕು, ಜ್ಞಾನ ಇರ್ಬೇಕು ಅದ್ರ ಬಗ್ಗೆ.
ಸೊ ಇಲ್ಲಿಗಲ್ ಮೈಗ್ರೆಂಟ್ ಆಗಿರಬಾರ್ದು. ಸೊ ಈ ರೀತಿ ನ್ಯಾಚುರಲೈಸೇಷನ್ ಮೂಲಕ ಅವರಿಗೆ ಸಿಟಿಜನ್ಶಿಪ್ ಸಿಗುತ್ತೆ. ಲಾಸ್ಟ್ ಒನ್, ಭೂ ಪ್ರದೇಶಗಳ ಸೇರ್ಪಡೆಯಿಂದ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಭೂ ಪ್ರದೇಶವನ್ನು ನಾವು ಭಾರತದವರು ವಶಪಡಿಸ್ಕೊಂಡ್ರೆ ಅವ್ರಿಗೂ ಕೂಡ ಸಿಟಿಜನ್ಶಿಪ್ ಸಿಗ್ತಾ ಹೋಗುತ್ತೆ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಮೂಲಕ. ಸೊ ಈ 5 ರೀತಿಯಲ್ಲಿ ನಾವು ಸಿಟಿಜನ್ಶಿಪ್ ಅನ್ನ ಪಡ್ಕೋಬಹುದು. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಅಲ್ಲ, ಸಂವಿಧಾನದ ಪ್ರಕಾರ ಅಲ್ಲ. ಇದು ಯಾವುದು ಇಷ್ಟೊತ್ತು ಹೇಳ್ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಯಾವ್ದ್ರ ಪ್ರಕಾರ? ಪೌರತ್ವ ಕಾಯ್ದೆ 1955 ಪ್ರಕಾರ, ಸಿಟಿಜನ್ಶಿಪ್ ಆಕ್ಟ್ 1955 ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಲ್ಲ. ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಪಡ್ಕೊಳ್ಳೋದು ಅಂತ ಹೇಳೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಹೇಳಿರ್ತಕ್ಕಂಥದ್ದು ಆರ್ಟಿಕಲ್ 5, 6, 7, 8, 9, 10, 11 ಯಾರ್ಯಾರು ಪಡ್ಕೋಬಹುದು ಅಂತ. ಸೊ ಈಗ ನೆಕ್ಸ್ಟ್ ಯಾವ ರೀತಿ ಸಿಟಿಜನ್ಶಿಪ್ ಅನ್ನ ಕಳ್ಕೋಬಹುದು ಅಂದ್ರೆ 3 ರೀತಿಯಾಗಿ ಸಿಟಿಜನ್ಶಿಪ್ ಅನ್ನ ಕಳ್ಕೋಬಹುದು. ಅದನ್ನ ಯಾವ ರೀತಿ ಕಳ್ಕೊಳ್ಳೋದು ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇವತ್ತೇ ಆದ್ರೆ ತಮಗೆ ಅರ್ಥ ಆಗಲ್ಲ, ಕಾನ್ಸೆಪ್ಟ್ ಕ್ಲಾರಿಟಿ ಇರಲ್ಲ. ಐ ಹೋಪ್ ಇಷ್ಟು ಕೂಡ ಆರ್ಟಿಕಲ್ 1 ಇಂದ 11 ಅಂಡ್ ದೆನ್ ಸಿಟಿಜನ್ಶಿಪ್ ಆಕ್ಟ್ ಅಲ್ಲಿ 5 ಪ್ರಕಾರ ನಾವೇನ್ ಪಡ್ಕೊಂಡವಲ್ಲ ಸಿಟಿಜನ್ಶಿಪ್ ಅನ್ನ, ಪೌರತ್ವವನ್ನ, ಇದು 5 ಅರ್ಥ ಆಗಿದ್ಯಾ? ಅರ್ಥ ಆಗಿದೆಯಾ? ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ಸ್ ಇದೆಯಾ? ಇವತ್ತು ಮಾಡಿರೋದು ಇವತ್ತೇ ಹೋಗಿ ಓದ್ಬೇಕು. ಡನ್, ವೆರಿ ಗುಡ್. ಇವತ್ತು ಮಾಡಿರೋದನ್ನ ಇವತ್ತೇ ಹೋಗಿ ಓದ್ಬೇಕು. ಇವತ್ತೇನು ತಮ್ಗೆ ಹೋಮ್ವರ್ಕ್ ಇಲ್ಲ. ಇವತ್ತೋಗಿ ಆಥರ್ ಬುಕ್ಸ್ ಅನ್ನ ತೆಗೆದು ನಾನು ಎಷ್ಟು ಮಾಡಿದ್ದೀನಲ್ಲ ಅಷ್ಟು ಓದಿ. ಎವ್ರಿಥಿಂಗ್ ಕ್ಲಿಯರ್ ಸರ್, ವೆರಿ ಗುಡ್. ಡನ್ ಸರ್ ಪ್ರದೀಪ್, ವೆರಿ ಗುಡ್. 6 ಟೈಮ್ಸ್ ಏನದು ಕ್ವಶನ್? ಇದು ಎಷ್ಟೊತ್ತಿ ತಿದ್ದುಪಡಿ ಆಗಿದೆ ಅಂತಾರ? ಎಸ್, 6 ಟೈಮ್ಸ್. ಈ ಸಿಟಿಜನ್ಶಿಪ್ ಆಕ್ಟ್ ಏನಿದೆ, ಪೌರತ್ವ ಕಾಯ್ದೆ ಏನಿದೆ, ಇದು 6 ಬಾರಿ ತಿದ್ದುಪಡಿ ಆಗಿದೆ. ವೆರಿ ಗುಡ್. ಎಸ್, ಗುಡ್. ಸಾಯಿ ಪಲ್ಲವಿ, ಡನ್. ಓಕೆ, ರಿವಿಷನ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಸರ್, ವೆರಿ ಗುಡ್ ಸರ್. ಈಗ ತಮಗೆ ಆನ್ಸರ್ ಸಿಕ್ತಲ್ವಾ ಸರ್? ಫಾರಿನ್ ಅವ್ರು ಪಡ್ಕೋಬೋದಾ ಅಂತ ಹೇಳಿ? ಡೆಫಿನೆಟ್ಲಿ ಪಡ್ಕೋಬಹುದು, ನ್ಯಾಚುರಲೈಸೇಷನ್ ಮೂಲಕ, ರಿಜಿಸ್ಟ್ರೇಷನ್ ಮೂಲಕ. ಅಂಡ್ ಏನು ಈ ನ್ಯಾಚುರಲೈಸೇಷನ್ ಮತ್ತೆ ರಿಜಿಸ್ಟ್ರೇಷನ್ ಮೂಲಕ ಪಡ್ಕೊಂಡಿರ್ತೀವಲ್ವಾ, ಸಹಜೀಕೃತ ವಿಧಾನದ ಮೂಲಕ ಮತ್ತೆ ನೋಂದಾಯಿಸುವುದರ ಮೂಲಕ ಏನ್ ಪಡ್ಕೊಂಡಿರ್ತೀವಲ್ವಾ, ನಾವು ಓತನ್ನ ತೆಗೆದುಕೋಬೇಕು, ಪ್ರಮಾಣ ವಚನವನ್ನ ತೆಗೆದುಕೋಬೇಕು. ಭಾರತದ ಸಂವಿಧಾನಕ್ಕೆ ಬದ್ಧನಾಗಿರ್ತೀನಿ, ಭಾರತದ ಐಕ್ಯತೆಗೋಸ್ಕರ ಶ್ರಮಿಸ್ತೀನಿ, ಭಾರತಕ್ಕೆ ಯಾವುದೇ ರೀತಿಯ ಧಕ್ಕೆಯನ್ನು ತರಲ್ಲ, ಈ ರೀತಿ ಒಂದು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಯಾರ್ಯಾರು? ಬೈ ರಿಜಿಸ್ಟ್ರೇಷನ್, ಬೈ ನ್ಯಾಚುರಲೈಸೇಷನ್, ಸಹಜೀಕೃತ ವಿಧಾನದಿಂದ ನೋಂದಾಯಿಸುವುದರ ಮೂಲಕ. ಓಕೆ, ಗುಡ್. ಓಕೆ ಶಿವಕುಮಾರ್ ಸರ್, ಬಾಯ್, ಟೇಕ್ ಕೇರ್. ನಾಳೆ ಸಿಗೋಣ.